ರಕ್ಷಣೆಯ ಕುರಿತು ಅಥವಾ ಸುವಾರ್ತೆಯಲ್ಲಿ ಏನು ಅಂಶ ಇದೆ ಅಥವಾ ಯಾವ ಸುವಾರ್ತೆ ನಮ್ಮ ರಕ್ಷಣೆ ಹೇಗೆ ಹೊಂದಿದ್ದೇವೆ ಅನ್ನೋಂಥ ಒಂದು ಕ್ರಮವಾದಂಥ ಒಂದು ಧ್ಯಾನ ಈ ವಾರದಿಂದ ಒಂದು 2-3 ವಾರ ನಾವು ನೋಡೋಣ. ಕ್ರಿಸ್ತ ವಿಶ್ವಾಸಿ ಅಂಥೇಳಿ ನಾವು ನೋಡುವಾಗ ಮೊದಲನೇದಾಗಿ ನಾವು ವಿಶ್ವಾಸಿ ಹೇಗಾಗ್ತೇವೆ ಅಂದರೆ ಯಾವಾಗ ನಾವು ರಕ್ಷಣೆಯನ್ನು ಹೊಂದಿದ್ದೇವೋ ಅವತ್ತೇ ನಾವು ಕ್ರಿಸ್ತ ವಿಶ್ವಾಸಿ ದೇವರ ಮಕ್ಕಳು ಅಂತ ಹೇಳ್ತೇವೆ. ಅದು ಬೈಬಲ್ ಹೇಳುತ್ತೆ. ದೇವರ ಮಕ್ಕಳು ರಕ್ಷಣೆ ಹೊಂದಿದ್ದೇವೆ ಅಂದರೆ ಯಾವ ಆಧಾರದ ಮೇಲೆ ನಾವು ರಕ್ಷಣೆ ಹೊಂದಿದ್ದೇವೆ, ಯಾವ ವಾಕ್ಯದ ಮೇಲೆ. ನಮ್ಮ ಅನಿಸಿಕೆ ಅಲ್ಲ, ನಮ್ಮ ಅನುಭವ ಅಲ್ಲ, ಅಥವಾ ಯಾರೋ ಹೇಳಿದ್ರು ಅಂತಲ್ಲ, ಯಾವ ವಾಕ್ಯದ ಆಧಾರದ ಮೇಲೆ, ಯಾವ ಸುವಾರ್ತೆ ನಂಬಿದ್ದೇವೆ. ಅದಕ್ಕೆ ನಾವು ಕೆಲವು ದಿವಸಗಳ ಹಿಂದೆ ಅದು ನಾನು ಹೇಳಿದ್ರೆ ಮರ್ತೋದೆ, ನಾವು ದೇವರ ರಾಜ್ಯದ ಸುವಾರ್ತೆ ಕುರಿತು ಒಂದು ಅಭ್ಯಾಸ ಮಾಡಿದೆವು. ಒಂದು ವಾರ ಧ್ಯಾನ ಮಾಡಿದೆವು, ಆದರೆ ಅದು ಅಲ್ಲಿಗೆ ನಿಲ್ಲಿಸ್ತೇವೆ. ಬೈಬಲ್ನಲ್ಲಿ ಒಂದು ನಂಬಿಕೆಯವರ ಪ್ರಕಾರ ಅಥವಾ ನಾವು ಹಾಗೆ ಅಥವಾ ನಂಬ್ತಾ ಇದ್ದೇವೆ, ಅಥವಾ ಬ್ಯಾಪ್ಟಿಸ್ಟ್ ಅಂದರೆ ಹಾಗೆ ನಂಬುವಂಥದ್ದು ಆಗಿದೆ. ಏನಂದರೆ ಬೈಬಲಲ್ಲಿ ಒಂದೇ ಸುವಾರ್ತೆ ಇದೆ ಅಂತ ಹೇಳಿ, ಸುವಾರ್ತೆ ಆದಿಂದ ಕೊನೆಯವರೆಗೂ ಒಂದೇ ಸುವಾರ್ತೆ ಅಂದರೆ ಬೇರೆ ಬೇರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಹಾಗಿಲ್ಲ. ಯಾಕಂದರೆ ನಾವು ಕಳೆದ ಕೆಲವು ವಾರಗಳ ಹಿಂದೆ ನಾವು ನೋಡಿದ್ದೇವೆ, ಸುವಾರ್ತೆ ಅಂತೇಳಿ ನೋಡುವಾಗ ನಾವು ಕಳೆದ 2-3 ವಾರಗಳ ಹಿಂದೆ ನೋಡಿದ್ದೇವೆ ದೇವರ ರಾಜ್ಯದ ಸುವಾರ್ತೆ ಉಂಟು. ಹಾಗಿರುವಾಗ ಸುವಾರ್ತೆ ಏನಂತದ್ದು ಬೇರೆ ಬೇರೆ ಇದೆ. ನಮಗೆ ದೇವರಾಜ್ಯ ಸುವಾರ್ತೆ ಇಲ್ಲ. ದೇವರ ರಾಜ್ಯದ ಸುವಾರ್ತೆಯ ವ್ಯತ್ಯಾಸ ಗೊತ್ತಿಲ್ಲದಕ್ಕೆ ಇವತ್ತು ಅನೇಕರು ಸುವಾರ್ತೆ ಸಾರ್ತಾರೆ, ಟಿವಿಯಲ್ಲೆಲ್ಲ ಬಂದು ವಾಕ್ಯ ಹೇಳ್ತಾರೆ, ದೇವರಾಜ್ಯ ಕಟ್ಟಬೇಕು ಅಂತ ಹೇಳ್ತಾರೆ. ನಮಗೆ ದೇವರಾಜ್ಯ ಕಟ್ಟುವಂಥ ಜವಾಬ್ದಾರಿ ಕೊಟ್ಟಿಲ್ಲ, ಸುವಾರ್ತೆ ನಮಗಲ್ಲ. ಹಾಗಾದ್ರೆ ನಾವು ಯಾವ ಸುವಾರ್ತೆ, ನಾವು ರಕ್ಷಣೆ ಹೊಂದಿದ್ದೇವೆ ಅಂದ್ರೆ ಯಾವ ಸುವಾರ್ತೆ? ಮತ್ತೆ ರಕ್ಷಣೆ ಹೊಂದಕ್ಕೆ ಖುದ್ದಾಗಿ ಕರ್ತನೆ ಅಥವಾ ದೇವರ ವಾಕ್ಯದಲ್ಲಿ ರಕ್ಷಣೆ ಹೊಂದಕ್ಕೆ ಒಂದೇ ಸುವಾರ್ತೆ ಇದೆ. ಎಲ್ಲ ಸುವಾರ್ತೆಗಳು ರಕ್ಷಣೆ ಹೊಂದೋದಕ್ಕೆ ಅಲ್ಲ. ಮತ್ತು ಅದನ್ನು ನಾವು ಕಳೆದ 2 ವಾರಗಳ ಹಿಂದೆ ನಾವು ನೋಡಿದ ಹಾಗೆ ನಮ್ಮ ದೇವರು ವಿಭಿನ್ನವಾದಂಥ ಸಮಯದಲ್ಲಿ ವಿಭಿನ್ನವಾದಂಥ ಜನರ ಗುಂಪಿಗೆ ವಿಭಿನ್ನವಾದಂಥ ಸಂದೇಶವನ್ನು ಕೊಟ್ಟಿದ್ದಾನೆ. ಒಂದೇ ಸಂದೇಶ, ಒಂದೇ ಜನ, ಒಂದೇ ಸಮಯದಲ್ಲಿ ಎಲ್ಲವೂ ಕೊಡಲಿಲ್ಲ. ಹಾಗಿದ್ರೆ ಎಲ್ಲ ಆದಿಕಾಂಡ ಪುಸ್ತಕದಲ್ಲಿ ಒಂದೇ ಬರ್ಬಿಟ್ಟು ಎಲ್ಲ ಅದೇ ಮುಗಿದು ಹೋಗ್ತಿತ್ತು. ಇಲ್ಲ, ದೇವರು ವಿಭಿನ್ನವಾದಂಥ ಸಮಯದಲ್ಲಿ ವಿಭಿನ್ನವಾದಂಥ ಜನರ ಗುಂಪಿಗೆ ವಿಭಿನ್ನವಾದಂಥ ಸಂದೇಶವನ್ನು ಕೊಟ್ಟಿದ್ದಾನೆ. ವಿಭಿನ್ನವಾದಂಥ ಜನರ ಗುಂಪು ಅಂತ ಹೇಳಿ ನಾವು ನೋಡುವಾಗ ಇವತ್ತು ನಾವು ಎರಡೇ, ಹಳೆ ಒಡಂಬಡಿಕೆಯಲ್ಲಿ ಅಥವಾ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರ ಮುಂದೆ ಇವತ್ತು 3 ಗುಂಪಿದೆ. ಆದರೆ ಹಳೆ ಒಡಂಬಡಿಕೆ ನೋಡುವಾಗ ಯಹೂದ್ಯರು, ಅನ್ಯರು. ಅದನ್ನೇ ನಾವು ಕಳೆದ ಕೆಲವು ದಿವಸಗಳಿಂದ ನೋಡಿದೆ. ಅಂದರೆ ಆದಾಮನಿಂದ ಅಬ್ರಹಾಮನವರೆಗೂ ಜೈಂಟೈಲ್ಸ್ ಅಥವಾ ನೇಷನ್ಸ್ ಅಥವಾ ಜನರು, ಸಾಮಾನ್ಯವಾಗಿ ಎಲ್ಲ ಜನರು ಒಂದೇ ಆಗಿದ್ರು. ಅಲ್ಲಿ ಎಲ್ಲಿಯೂ ಈ ಜನಾಂಗ ಬೇರೆ ಈ ಜನಾಂಗ ಬೇರೆ ಅಂತಿರ್ಲಿಲ್ಲ. ಆದಿಕಾಂಡ 5ನೇ ಅಧ್ಯಾಯದಲ್ಲಿ ನೋಡಿದ್ರೆ ಅದೇ ವಂಶಾವಳಿ ಬರ್ಕೊಂಡು ಬರ್ತಾನೆ. ಇಂಥವರ ಮಗ ಇಂಥ ಆದಾಮನು, ಮೂಲವಾಗಿ ಆದಾಮನ ಮೂಲಕ ಯಾರ್ಯಾರು ಹುಟ್ಟಿದ್ರು ಏನೈತೆ ಎಲ್ಲ ಅದನ್ನೇ ಬರ್ಕೊಂಡ್ಬಂದ. ಅಲ್ಲಿ ಯಾವ ಏನಂತಾರೆ ವ್ಯತ್ಯಾಸ ಇಲ್ಲ, ಅಲ್ಲಿ ಯಾವುದೇ ಒಂದು ಭಿನ್ನವಾದಂಥ ಜನಾಂಗ ಅಲ್ಲಿಲ್ಲ. ಆದರೆ ಅಬ್ರಹಾಮನನ್ನು ದೇವರು ಅನ್ಯರ ಬಳಿಯಿಂದ ಅಬ್ರಹಾಮನ ತಂದೆ ತಾಯಂದ್ರು ಕೂಡ ವಿಗ್ರಹಾರಾಧಕರೇ ಆಗಿದ್ರು. ಅವರಿಂದ ದೇವರು ಅಬ್ರಹಾಮನನ್ನು ಹೊರಗೆ ಕರೆದಾಗ ಆತನೊಂದಿಗೆ ಒಂದು ಒಡಂಬಡಿಕೆ ಮಾಡ್ಕೊತ, ಹೊಸ ಅಂತ ಹೇಳಿ ಅದು ಹೇಗೋ ಅಂದಿನ ಕಾಲಕ್ಕೆ ಹೊಸದೇ ಆಗಿತ್ತು. ಏನಂದ್ರೆ ಅಬ್ರಹಾಮನ್ ಕರಾತ್ನೆ ಆತನೆ, ನೀನು ಸುನ್ನತಿ ಮಾಡಿಸ್ಕೋಬೇಕು. ನೀನು ಅಷ್ಟೆಲ್ಲ, ನಿನ್ನ ಬರುವಂತ ಪ್ರತಿ ಗಂಡು ಮಕ್ಕಳು ಅಷ್ಟೇ ಅಲ್ಲ, ಹೊರಗಿನಂತ ನಿಮ್ಮ ಹತ್ರ ಏನಾದ್ರು ಸೇವಕರಿದ್ರು ಕೂಡ ಅವರು ಕೂಡ ಮಾಡಿಸ್ಕೋಬೇಕು. ಇಲ್ಲೇ ಹೋದ್ರೆ ಅವರು ಸಾಯಿಸ್ಬೇಕಂತ ಹೇಳ. ಆ ಒಂದು ದೇವರ ಒಡಂಬಡಿಕೆಯಿಂದ ಒಂದು ನಂಬಿಕೆ ಜನಾಂಗ ಬೇರೆ ಆಯ್ತು. ದೇವರೆಲ್ಲರಿಗೂ ಹೇಳಲಿಲ್ಲ, ನೀನು ನಿನ್ನ ದೇಶ ಬಂದು ಜನಾಂಗದೊಳಗೆ ಬಿಟ್ಟು ಬಂದಿದೆ, ಹೋಗಿ ನಿಮ್ಮ ತಂದೆ ತಾಯಿಗಳಿಗೆ ಕೂಡ ಹೋಗಿ ಸುನ್ನತಿ ಮಾಡ್ಸಂತ ಹೇಳಿಲ್ಲ. ಆತನ ಹೊರಗೆ ದೇವರ ಮಾತನ್ನು ಕೇಳಿ ನಂಬಿ ಆತನ ಹೊರಗೆ ಬಂದಾಗ ಆತನಿಗೆ ಒಂದು ಸಂದೇಶ ಕೊಟ್ಟ. ಮತ್ತು ಅಷ್ಟೇ ಅಲ್ಲ, ಅದು ಒಡಂಬಡಿಕೆಯ ಗುರುತಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ದಿವಸ ನಾವು ಆತನ ನೋಡೋಣ, ಹಿಂದೆ ಕೂಡ ನಾವು ನೋಡಿದೆ ಒಡಂಬಡಿಕೆಯ ಗುರುತು. ಅದಕ್ಕೆ ಆತನು ಆ ಒಂದು ಸುನ್ನತಿಯವರ ಗುಂಪು ಬೇರೆ ಮಾಡ್ಕೊಂಡ್ಬಂದ. ಮುಂದೆ ನಾವು ನೋಡ್ತೇವೆ, ದಾವೀದನು ಗೊಲಿಯಾತನನ್ನು ಸಂಹರಿಸೋದಕ್ಕೋಸ್ಕರ ಯುದ್ಧ ಮಾಡಲು ಹೋದಾಗ ದಾವೀದನು ಮೊದಲೇ ಮಾತು ಹೇಳಿದೇನೆಂದ್ರೆ, ಸುನ್ನತಿ ಇಲ್ಲದ ಈ ಒಂದು ರೀತಿ ಕುನ್ನಿ ಅಥವಾ ನಾಯಿ ಮನುಷ್ಯ ಆತನೆ, ಇಂಥವನು ಸುನ್ನತಿ ಇರುವಂಥವ್ರ ಜೊತೆ ಏನು ಹೋರಾಟ ಮಾಡ್ತಾನೆ ಅಂದ್ರೆ, ಸುನ್ನತಿ ಇರುವಂಥದ್ದು ನಮಗೆ ಬಲ ಇದೆ, ದೇವರ ಒಡಂಬಡಿಕೆ ನಮ್ಮ ಜೊತೆ ಇರಲಿದೆ, ನಾವು ವಿಶೇಷವಾದಂಥ ಜನಾಂಗ ಅಂತ ಹೇಳೋದು. ಏನೋ ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಇದೆ ಅಂತ, ಸುನ್ನತಿ ಇದ್ದವರು ನಾಯಿಗಳ ಒಂದು ಯಾವ್ದು ತಿಳುವಳಿಕೆಯಲ್ಲಿ ಒಬ್ಬ ವ್ಯಕ್ತಿ ಹಾಕ್ತಾನೆ, ಸುನ್ನತಿ ಅಂತ ತಕ್ಷಣ ಸುನ್ನತಿ ಇದ್ದವರು ನಾಯಿ ಅಂತ ಹೇಳಿ. ದಾವೀದನ ನಾಯಿ ಆಗಿದ್ದಾನ. ದಾವೀದನು ತನ್ನ ಸುನ್ನತಿಯ ಬಗ್ಗೆ ಆತನು ಏನಂತಾರೆ ಹೊಗಳಿಕೊಳ್ತಾ ಇದ್ದಾನೆ. ದೇವರು ನಮ್ಮನ್ನು ವಿಶೇಷವಾದ ಜನಾಂಗವಾಗಿ ಕರೆದಿದ್ದಾನೆ, ನಾವು ಸುನ್ನತಿ ಇರುವಂಥವ್ರು. ಈ ಫಿಲಿಸ್ಟಿಯರು, ಗೊಲಿಯಾತನು ಸುನ್ನತಿ ಇಲ್ಲದವನು. ಹಾಗಂತೇಳಿ ಇವತ್ತು ನಾವು ಸುನ್ನತಿ ಮಾಡಿಸ್ಕೊಂಡ ತಕ್ಷಣ ದೇವರು ಇಸ್ರೇಲರಿಗೆ ನೀವು ಸುನ್ನತಿ ಮಾಡಿಸ್ಕೊಂಡ್ಬಿಡ ಬಿಟ್ಬಿಟ್ಟಿದ್ದಾನೆ. ಇವತ್ತು ಈ ತಿಳುವಳಿಕೆಲ್ಲ ಕೆಲವು ಗುಂಪಿನವರು ಕೆಲವರು ಬಂದಿದ್ದಾರೆ, ಅವರು ಒಂದು ವಾಕ್ಯ ತಗೊಂಡ ತಕ್ಷಣ ಆ ವಾಕ್ಯನ ಪೂರ್ತಿ ಆದಿನಾಂತ್ಯವರೆಗೂ ಅದೇ ಇದ್ದಂಗೆ ಇಲ್ಲ. ನಮಗೆ ಆ ವಾಕ್ಯ, ಅದಕ್ಕೆ ಭಿನ್ನವಾದಂಥ ಗುಂಪಿಗೆ ಬೇರೆ ವಾಕ್ಯ. ಅದಕ್ಕೆ ಇಲ್ಲಿ ಬರುವಾಗ ಹೊಸ ಒಡಂಬಡಿಕೆ ಬಂದಾಗ
ಇನ್ನೊಂದು ಸುನ್ನತಿ ಇರುವಂಥವ್ರು, ಸುನ್ನತಿ ಇಲ್ಲದವರು ಅಲ್ಲಿದೆ. ಮತ್ತೆ ನಾವು ನೋಡ್ತೇವೆ ಸುನ್ನತಿ ಇದ್ದವರು ಯಹೂದ್ಯರು, ಸುನ್ನತಿ ಇಲ್ಲದವರು ಅನ್ಯರು, ಅವರಿಬ್ಬರನ್ನು ಸೇರಿಸಿ ಒಂದೇ ದೇಹವಾಗಿ ಮಾಡುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ಕರ್ತನಾದ ಯೇಸು ಕ್ರಿಸ್ತನ ದೇಹವನ್ನಾಗಿ ಮಾಡೋದು ಇನ್ನೊಂದು ಗುಂಪು. ಇವತ್ತು ಹೊಸದಾದಂಥ ಗುಂಪು. ಈ ಕ್ರಿಸ್ತನ ದೇಹವೆಂಬ ಗುಂಪಿಗೆ ಸೇರುವಂಥ ಜನಾಂಗದ ಗುಂಪು ಒಂದು. ಅವರಿಗೆ ಸುನ್ನತಿ ಬೇಕಾಗಿಲ್ಲ, ಬೇರೆದು ಬೇಕಾಗಿಲ್ಲ. ಆದರೆ ಅವರು ಕ್ರಿಸ್ತನೆಂಬ ದೇಹಕ್ಕೆ ಸೇರೋದಕ್ಕೆ ಯಾವ ಸುವಾರ್ತೆ ನಂಬಿದ್ದಾರೆ, ಯಾವ ವಾಕ್ಯವನ್ನು ನಾವು ನಂಬಿ ಇವತ್ತು ಕ್ರಿಸ್ತನ ದೇಹಕ್ಕೆ ನಾವು ಸೇರಿದ್ದೇವೆ. ಅದಕ್ಕೋಸ್ಕರ ಹೇಗೋ ಒಂದು 3-4 ವಾರ ವಿಭಿನ್ನವಾದಂಥ ಒಂದು ಕ್ರಮದಲ್ಲಿ ನಾವು ಅದು ನೋಡ್ಕೊಂಡು ಹೋಗ್ತೀವಿ. ಇವತ್ತು ನಾವು ನೋಡ್ಲಿಕ್ಕಿರುವಾಗ 1 ತಿಮೋಥಿ 1ನೇ ಅಧ್ಯಾಯ 15ನೇ ವಚನ. 1 ತಿಮೋಥಿ 1ನೇ ಅಧ್ಯಾಯ 15ನೇ ವಚನ. 1 ತಿಮೋಥಿ 1ನೇ ಅಧ್ಯಾಯ 15ನೇ ವಚನ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನೆಂದು ಹೇಳುವುದು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಇದೆ. ಆ ಪಾಪಿಗಳಲ್ಲೇ ನಾನೇ ಮುಖ್ಯನು ಎಂದಾಗಿ. ಈ ಒಂದು ವಾಕ್ಯದ ಆಧಾರದ ಮೇಲೆ ಇವತ್ತು ನಾವು ರಕ್ಷಣೆ ಹೊಂದಬೇಕಾದ್ರೆ ಮೊದಲಾಗಿ ಇಲ್ಲಿ ನಾವು ನೋಡ್ತೇವೆ ಪಾಪದ ಬಗ್ಗೆ ಅರಿವು ನಮಗೆ. ಇಲ್ಲಿ ಪೌಲನು ಹೇಳುತ್ತದೆ ಅಂದರೆ ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಪಾಪದ ನಿಜವಾದಂಥ ಅರಿವು. ಪಾಪ ಏನಾಗಿದೆ, ಪಾಪನೇ ಅದೊಂದು ಏನಂತಾರೆ ಕ್ಷಮಿಸಲಾರದ ಅಥವಾ ಬಿಡುಗಡೆ ಹೊಂದಲಾರದಂತಹ ಸ್ಥಿತಿಯಲ್ಲಿ ಇದ್ದಾಗಲೇ ಕ್ರಿಸ್ತ ಯೇಸು ಈ ಲೋಕಕ್ಕೆ ಬಂದನು. ಕ್ರಿಸ್ತ ಯೇಸು ಈ ಲೋಕಕ್ಕೆ ದೀಕ್ಷಾ ಸ್ನಾನ ಮಾಡಿಸೋದಕ್ಕೆ, ಕ್ರಿಸ್ತ ಯೇಸು ಈ ಲೋಕಕ್ಕೆ ಇನ್ನೊಂದು ಏನೇನೋ ಮಾಡಿಸೋದಕ್ಕೆ ಬರಲಿಲ್ಲ. ಆಜ್ಞೆ ಕೈಕೊಂಡು ನಡೀಲಿ ಅಂತ ಹೇಳೋದಕ್ಕೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರಲಿಲ್ಲ. ಮೋಶೆ ಮುಖಾಂತರ ಅವಾಗಲೇ ಆಜ್ಞೆಗಳಿತ್ತು. ಕ್ರಿಸ್ತ ಯೇಸು ಬಂದ್ಮೇಲೆ ಮತ್ತೆ ನೀವು ಆಜ್ಞೆಗಳು ಕೈಕೊಂಡು ನಡೀಲಿ ಅಂದ್ರೆ ಮತ್ತೆ ಯೇಸು ಕ್ರಿಸ್ತನ ಬರೋದರ ಪ್ರಯೋಜನ ಏನಿದೆ? ಅದಕ್ಕೆ ನಾವು ನೋಡುವಾಗ ಇವತ್ತು ನಾವು ನೋಡ್ತೇವೆ ಪಾಪದ ಅರಿವು. ಪಾಪ ಎಷ್ಟು ಏನಂತಾರೆ ಶಿಕ್ಷಿಸಲಾರದಂಥ ಒಂದು ಅಪರಾಧ ಆಗಿದೆ ಮತ್ತು ಆ ಪಾಪದಿಂದ ನಮ್ಮನ್ನು ನಾವು ಬಿಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಪಾಪಕ್ಕೆ ಶಿಕ್ಷೆ ಏನಾಗಿದೆ ಮತ್ತು ಆ ಪಾಪದಿಂದ ನನ್ನಷ್ಟಕ್ಕೆ ನಾನು ಬಿಡುಗಡೆ ಹೊಂದಿರುವಾಗ ದೇವರು ಹೇಗೆ ಬಿಡುಗಡೆ ಮಾಡ್ದ, ಆ ಒಂದು ಅರ್ಥವನ್ನು ನಾವು ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಮತ್ತಿದು ಪೌಲನು ನಮ್ಗೆ ಹೇಳೋ ಪ್ರಕಾರ, ಪೌಲನು ಅಂತ ಕೇಳ ಪೌಲನು ವಿಶೇಷವಾದಂಥವನಲ್ಲ, ಆದರೆ ದೇವರು ಕೊನೆ ಪ್ರವಾದಿ ಅಪೋಸ್ತಲನಾಗಿ ನೇಮಿಸಿ ಅನ್ಯರಿಗೆ ಅಪೋಸ್ತಲ ಅಂತ ಹೇಳಿ ನೇಮಿಸಿರುವಾಗ ಅನ್ಯರ ಮೂಲಕವಾಗಿ ಉಭಯ ಜನಾಂಗದವರಾದಂಥ ಯಹೂದ್ಯರನ್ನು ಅನ್ಯರನ್ನು ಒಂದೇ ದೇಹವಾಗಿ ಮಾಡಿ ಕ್ರಿಸ್ತನ ದೇಹವೆಂಬ ಚರ್ಚನ್ನು ಮಾಡಿರುವಾಗ ಆ ಚರ್ಚ್ಗೆ ಬರೆದಿರುವಂಥ ಪತ್ರಿಕೆಗಳು ಆ ಚರ್ಚೆ ಆಗಿರುವಂಥ ನಮಗೆ ಅನ್ವಯವಾಗುವಂಥವಾಗಿವೆ. ಅದಕ್ಕೋಸ್ಕರ ಆ ವಾಕ್ಯಗಳೇ ನಮಗೆ ಮೂಲ ಆಧಾರವಾಗಿರ್ಬೇಕಾಗಿದೆ. ಯಾವುದೋ ಒಂದು ವಾಕ್ಯ ಹೇಳ್ತೇವೆ, ಎಲ್ಲೋ ಒಂದು ವಾಕ್ಯ ಹೇಳ್ತೇವೆ, ಮತ್ತೆ ಅಷ್ಟೇ ಅಲ್ಲ, ವಾಕ್ಯಗಳಲ್ಲಿ ಎಲ್ಲೆಲ್ಲಿ ಹೇಳುವಂಥದ್ದು ಹೇಗೆ ನಾವು ಮುಂದಿನ ದಿವಸಗಳು ನೋಡ್ತೇವೆ. ಒಂದು ವಾಕ್ಯ ಬೈಬಲಲ್ಲಿ ಹೇಳಿದೆ, ಹೌದು, ಬೈಬಲಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಮತ್ತೆ ಬೇರೆ ಕಡೆ ನೋಡ್ತೇವೆ. ಒಂದೇ ವಾಕ್ಯ ದೇವರು ಒಂದೇ ಕಡೆ ಹೇಳಿಲ್ಲ, ಎಲ್ಲ ವಾಕ್ಯಗಳು ಅಲ್ಲಲ್ಲಿ ಸ್ವಲ್ಪ ಭಾಗವಾಗಿ ಹೇಳಿದ್ದಾನೆ. ಅವುಗಳೆಲ್ಲ ಜೋಡಿಸಿ ನಾವು ಅರ್ಥ ಮಾಡ್ಕೋಬೇಕಂತ ಹೇಳಿರೋದು. ಆದರೆ ಆ ವಾಕ್ಯ ಹೇಳಿರುವಂಥ ಉದ್ದೇಶ ಪ್ರವಾದನೆಗಳಿಗೆ ಹೇಳೋದನ್ನು ಹೊರತು ಸುವಾರ್ತೆಗೋಸ್ಕರ ನಿನಗೆ ಆದಿಕಾಂಡದ ಒಂದು ಸುವಾರ್ತೆ ಹೇಳಿದ್ದೇನೆ, ಪ್ರಕಟಣೆ ಒಂದು ಸುವಾರ್ತೆ ಹೇಳಿದ್ದೇನೆ, ಮತ್ತೆ ಒಂದು ಸುವಾರ್ತೆ ಅವೆಲ್ಲ ಜೋಡಿಸ್ಕೊಂಡು ನಂಬ್ರಿ ಅಂತ ಹೇಳಿದ. ಪ್ರವಾದನೆಗೆ ಅನುಗುಣವಾಗಿ ಆ ವಾಕ್ಯಗಳು ಹೇಳಿರುವಂಥದ್ದು. ಹಾಗೆ ಪ್ರವಾದನೆಗೆ ಸಂಬಂಧಪಟ್ಟ ಹಾಗೆ ನಾವು ಅರ್ಥ ಮಾಡ್ಕೋಬೇಕು ಆ ವಾಕ್ಯಗಳು ಹೊರತು ಸುವಾರ್ತೆಗೆ, ರಕ್ಷಣೆ ಮತ್ತು ವಿಶೇಷವಾಗಿ ಕ್ರಿಸ್ತ ನಂಬಿಕೆಗೆ ಅಲ್ಲ. ಮತ್ತು ಇನ್ನೊಂದು ಸಂಗತಿ ಮುಖ್ಯವಾಗಿ ನಾವು ನೋಡ್ತೇವೆ, ಯಾವ ಪತ್ರಿಕೆ ಯಾರಿಗೆ ಬರೆದನೋ ಆ ಪತ್ರಿಕೆ ಬರೆದಾಗ ಆ ಪತ್ರಿಕೆಯನ್ನು ನಾವು ಅಭ್ಯಾಸ ಮಾಡುವಾಗ ಮೂಲವಾಗಿ ಅದಕ್ಕೆ ಕೇಂದ್ರೀಕೃತವಾಗಿ ನಾವು ಧ್ಯಾನ ಮಾಡಬೇಕು ಹೊರತು ಇಲ್ಲ ರೋಮಪುರದಲ್ಲಿ ಹೀಗೆ ಹೇಳಿದ್ರೆ, ಇಲ್ಲ ಮತ್ತಾಯನಲ್ಲಿ ಹೀಗೆ ಹೇಳಿದೆ, ಯೆಶಾಯನಲ್ಲಿ ಹೀಗೆ ಹೇಳಿದೆ ಅಂದ್ರೆ ಅದ್ರ ಅರ್ಥ ಅಲ್ಲ. ಈ ಎಫೆಸ ಪತ್ರಿಕೆ ಅಥವಾ ಇಲ್ಲಿ ತಿಮೋತಿನಿಗೆ ಒಂದು ಪತ್ರಿಕೆ ಬಂದರೆ, ತಿಮೋತಿನಿಗೆ 1-2 ಪತ್ರಿಕೆ ಬರೆದ ಪೌಲನು ಬರೆದಾಗ ತಿಮೋತಿಯನಿಗೆ ಏನು ಪತ್ರ ಬರೀತಿದ್ದಾನೆ, ಏನು ಉದ್ದೇಶ ಏನೋ, ತಿಮೋತಿನಿಗೆ ಏನು ಅರ್ಥ ಆಗ್ಬೇಕು ಅದಕ್ಕೋಸ್ಕರ ಪತ್ರಿಕೆ ಬರೆದ. ತಿಮೋತಿನಿಗೆ ಓದ್ತಾ ಇಲ್ಲ ಫಿಲೋಮಿನನಿಗೂ ಕೂಡ ಹೀಗೆ ಬರೆದ ನೋಡಿ ಓದ್ಬೇಕಂದ್ರೆ ಆಯ್ತು, ನಾವು ಓದ್ಕೊಂಡು ತಿಳ್ಕೊಳ್ಳೋ ಒಳ್ಳೇದು. ಈ ವಾಕ್ಯ ತಿಮೋತಿನ ಬರೆದಂತ ಲೆಟರ್ ಓದುವಾಗ ತಿಮೋತಿನ ಏನ್ ಅರ್ಥ ಆಯ್ತು? ತಿಮೋತಿಗೆ ಒಂದು ಪತ್ರ, ನಮ್ಗೆ ಯಾರಾದ್ರೂ ಒಂದು ಪತ್ರ ಬರೆದಾಗ ನಮ್ಗೆ ಯಾರು ಪತ್ರ ಬರೀತಾರೆ, ನಮ್ಗೆ ಏನು ಪತ್ರದಲ್ಲಿ ಏನಿದೆ ಅದು ಮಾತ್ರ ನಮಗೆ ಅನ್ವಯವಾಗುತ್ತೆ ಹೊರತು ಪಕ್ಕದವರಿಗೆ ಬೇರೆಯವ್ರು ಬರೆದಿರೋ ಪತ್ರ ತಗೊಂಡು ಓದಿ ಅದನ್ನು ನಮ್ಗೆ ಅನ್ವಯ ಆಗುತ್ತೆ ಅಂದ್ರೆ ಹೇಗಾಗುತ್ತೆ? ಹಾಗೆಯೇ ಎಫೆಸ, ರೋಮ, ಗಲಾತ್ಯ ಬೇರೆ ಬೇರೆ ಚರ್ಚ್ಗಳಿಗೆ ಪತ್ರಿಕೆ ಬರೆದ. ಒಂದು ಎಫೆಸದಲ್ಲಿ ಒಂದು ಪತ್ರಿಕೆ, ಎಫೆಸ ಚರ್ಚ್ನವರಿಗೆ ಒಂದು ವಾಕ್ಯ ಬರೆದಾಗ ಆ ವಾಕ್ಯವನ್ನು ಎಫೆಸದವರಿಗೆ ಎಫೆಸ ಪತ್ರಿಕೆ ಬರೆದಿರುವಾಗ ದೇವರಾತ್ಮನ ಮೂಲಕವಾಗಿ ಪೌಲನು ಎಫೆಸ ಚರ್ಚ್ಗೆ ಬೇಕಾಗಿರುವಂತ ಎಲ್ಲಾ ವಿಷಯಗಳನ್ನು ತಿಳಿಸಿದ. ಹೌದು, ಕೆಲವು ಕಡೆ ಪೌಲನು ಹೇಳ್ತಾನೆ ಈ ಪತ್ರಿಕೆ ಬೇರೆ ಬೇರೆ ಸಭೆಗಳಲ್ಲೂ ಓದ್ಸತ್ ಹೇಳಿದಾನೆ, ಇಲ್ಲ ಅಂತಲ್ಲ, ನಾವು ಆಳವಾಗಿ ಅಭ್ಯಾಸ ಮಾಡೋಕೆ ಹೇಳ್ತಾನೆ. ಆತನು ಪತ್ರಿಕೆಯನ್ನು ಬರೆದು ಈ ಸಭೆಗಳು ಏಷ್ಯಾದಲ್ಲಿರುವಂಥ ಇಂತಿಂಥ ಸಭೆಗಳು ಎಲ್ಲ ಸಭೆಗಳಲ್ಲೂ ಕೂಡ ಓದಿಸು ಅಂತ ಹೇಳ್ದ. ಯಾಕಂದ್ರೆ ಇವತ್ತಿನ ಹಾಗೆ ನಮಗೆ ಜಿರಾಕ್ಸ್ ಆಗಲಿ, ಮೇಲ್ ಆಗಲಿ, ವಾಟ್ಸಪ್ ಆಗಲಿ ಇರಲಿಲ್ಲ. ಹೌದು, ಆತ ದೇವರಾತ್ಮ ಮೂಲಕವಾಗಿ ಒಂದೇ ಆತನ ಮೂಲವಾಗಿ ಬರೆದಿದ್ದ.
ಅದಕ್ಕೆ ಕೆಲವರು ಪ್ರತಿ ಮಾಡಿರ್ಬೋದು. ಆ ಪ್ರತಿ ಮಾಡೋದು ಕೂಡ ತಪ್ಪಿಲ್ಲದೆ ಮಾಡೋದು ಬಹಳ ಕಷ್ಟಕರವಂತ ಕೆಲಸ ಆಗಿರುವಾಗ ಆ ಪ್ರತಿಯನ್ನೇ ತೆಗೆದುಕೊಂಡು ಬೇರೆ ಬೇರೆ ಸಭೆಗಳು ಓದಬೇಕಾಗಿತ್ತು. ಅಂದಿನ ಕಾಲಕ್ಕೆ ಆಗಿತ್ತು. ಆದರೂ ಕೂಡ ಆತನ ಯಾರ್ಯಾರ ಸಭೆಗೆ ಓದಂತ ಹೇಳ್ತಾನೋ ಆ ಸಭೆಗೆ ಒಂದು ವೇಳೆ ಅವರು ಎಫ್ ಎಸ್ ಬರೆದಿರುವಂತಹ ಪತ್ರಿಕೆ ಓದಿದ್ರೆ ಎಫ್ ಎಸ್ ದಲ್ಲಿ ಏನು ಬರೆದಿರೋ ಅದು ಕಂಪ್ಲೀಟ್ ಆಗಿದೆ ಮತ್ತು ಅದರ ಅರ್ಥ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಇಲ್ಲ ಎಫ್ ಎಸ್ ದಲ್ಲಿ ಹೀಗೆ ಹೇಳಿದೆ, ಆದ್ರೆ ಮತ್ತೇನು ಸುವಾರ್ತೆಯಲ್ಲಿ ಕೂಡ ಹೀಗೆ ಹೇಳಿದೆ, ಮಾರ್ಕನ ಸುವಾರ್ತೆಯಲ್ಲಿ ಕೂಡ ಹೇಳಿದ್ರೆ ಅಲ್ಲಿ ಎಫ್ ಎಸ್ ಪತ್ರಿಕೆ ಯಾರಿಗೆ ಬರೆದೋ ಅವ್ರಿಗೆ ಮಾರ್ಕನ ಸುವಾರ್ತೆ ಮತ್ತೇನು ಸುವಾರ್ತೆ ಅವ್ರ ಹತ್ರ ಇರಲಿಲ್ಲ. ಇಲ್ಲೇ ಇರೋರಿಗೆ ಹೋಗಿ ನೀವು ಅದನ್ನು ಓದ್ರಿ, ಅದನ್ನು ಇವತ್ತು ನಮಗಿದೆ, ನಾವು ಓದ್ತೇವೆ, ಹಿಂದಕ್ಕೆ ಓದ್ತೇವೆ, ಮುಂದೆ ಓದ್ತೇವೆ. ಇವತ್ತು ಕೆಲವರು ಬೈಬಲ್ ಟೀಚರ್ಸ್ ಅಂತ ಬಂದಿದ್ದಾರೆ, ಆದ್ರೆ ಟೀಚರ್ಸ್ ಅಲ್ಲ, ಚೀಟರ್ಸ್. ಅವರು ತಪ್ಪಾಗಿ ಕೆಲವು ಸಂಗತಿ ತಮ್ಮ ಸಿದ್ಧಾಂತವನ್ನು ಸಾಬೀತು ಮಾಡೋದು, ತಮ್ಮ ಸಿದ್ಧಾಂತವನ್ನು ಸಮರ್ಥಿಸ್ಕೊಳ್ಳೋದಕ್ಕೋಸ್ಕರ ಸುಮ್ಮನೆ ಅಲ್ಲಲ್ಲಿ ವಾಕ್ಯಗಳನ್ನು ಹುಡುಕಿ ಹಾಕುವಂಥದ್ದು. ನೋಡಿ, ಇಲ್ಲಿಯೂ ಹೀಗೆ ವಾಕ್ಯ ಆಗಿದೆ, ಅಲ್ಲಿನೂ ಅವರೇ ಒಂದು ವಾಕ್ಯ ಹಾಕೋದು, ಆ ವಾಕ್ಯಕ್ಕೆ ಅರ್ಥ ಹೇಳಲ್ಲ, ಅದು ವಾಕ್ಯದ ಅರ್ಥವೇನು ಮಾಡ. ನೋಡಿ, ಇಲ್ಲಿನೂ ಹಾಗೆ ಹೇಳಿದೆ. ಎಫ್ ಎಸ್ ಚರ್ಚಿಗೆ ಪತ್ರ ಬರೆದಾಗ ಎಫ್ ಎಸ್ ಅವ್ರಿಗೆ ಏನ್ ಹೇಳ್ತಾರೆ, ಅವ್ರಿಗೆ ಅದೇ ಪತ್ರ ಇದೆ, ಅಷ್ಟು ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ. ಅವ್ರಿಗೆ ಎಲ್ಲಲ್ಲ ಏಷ್ಯಾನ ಗ್ರಂಥದಲ್ಲಿ ಹೀಗಿದೆ ಅಥವಾ ಮತ್ತಾಯನ ಸುವಾರ್ತೆಯಲ್ಲಿ ಹೀಗಿದೆ, ಯೋಹಾನ ಸುವಾರ್ತೆಯಲ್ಲಿ ಹೀಗಿದೆ ಅಂದ್ರೆ ಅವ್ರಿಗೆ ಪತ್ರ ಸಿಕ್ಕಿ ಪೌಲನು ಎಫ್ ಎಸ್ ಒಂದು ಪತ್ರಿಕೆ ಬರೆದಿನ ಅದಷ್ಟಿಗೆ ಅದು ಸಿಕ್ಕಿದೆ, ಅದರಲ್ಲೇ ಎಲ್ಲವೂ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಇಡೀ ಬೈಬಲ್ ಗ್ರಂಥ ನಾವು ಅಭ್ಯಾಸ ಮಾಡಬೇಕು. ಒಂದೇ ವಾಕ್ಯದ ಮೇಲೆ ಆಧಾರಗಳು ನಾವು ಡಾಕ್ಟ್ರಿನ್ ಅಂತ ಒಂದು ಸಿದ್ಧಾಂತ ರೂಪಿಸ್ಕೊಂಡು ಗುಂಪು ಮಾಡುವಂಥದ್ದಲ್ಲ, ಹಾಗೆ ಮಾಡುವಂಥದ್ದೇ ಕಲ್ಟ್ ಅಂತ ಕರೀತಾರೆ, ಹಾಗೆ ಮಾಡುವಂಥದ್ದಲ್ಲ. ಆದ್ರೆ ಅದೇ ಸಮಯಕ್ಕೆ ನಾವೊಂದು ಪತ್ರಿಕೆ ಒಂದು ವಾಕ್ಯ ಭಾಗ ಓದುವಾಗ ಆ ಪುಸ್ತಕ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಆ ವಾಕ್ಯನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಹೊರತು ಇಲ್ಲಿ ಅರ್ಥ ಆಗ್ಲಾರ್ದೆ ಇಲ್ಲೇನೋ ಕಷ್ಟ ಬಂತು, ಇದಕ್ಕೆ ವಿವರಣೆ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ತಕ್ಷಣ ಬೇಗ ಬೇರೆ ವಾಕ್ಯಕ್ಕೆ ಜಂಪ್ ಮಾಡಿ ಆ ವಾಕ್ಯ ತೋರಿಸೋದು ಅದೊಂದು ನಿಯಮವಲ್ಲ. ಅದಕ್ಕೆ ಸತ್ಯವನ್ನು ಮರೆಮಾಚೋದಕ್ಕೆ, ಸತ್ಯನ ಓಡಿ ಹೋಗುವಂತ ಒಂದು ಕುತಂತ್ರ ಅದಷ್ಟೇ. ಈ ಒಂದು ವಾಕ್ಯ ಹೇಳಿದಾಗ ಈ ವಾಕ್ಯ ಏನು ಹೇಳ್ತದೆ ಮತ್ತು ಇದನ್ನು ಇಡೀ ಸಮಗ್ರವಾಗಿ ಬೈಬಲ್ನಲ್ಲಿ ಏನು ಹೇಳಿದೆ ಅದಕ್ಕೆ ನಾವು ನೋಡುವಾಗ ಪೌಲನು ವಿಶೇಷವಾಗಿ ಅನ್ಯರಾದಂಥ ನಮಗೆ ಅನ್ವಯವಾಗುವಂತೆ ತಿಮೋತಿಯನಿಗೆ ಪತ್ರ ಬರೀತಿರುವಾಗ ಆಜ್ಞೆ ಹೇಳ್ತದೆ ಅಂದ್ರೆ 15ನೇ ವಚನದಲ್ಲಿ ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಸೊ ಇದು ಮುಖ್ಯವಾದಂತ ಸಂಗತಿ. ಕ್ರಿಸ್ತ ಯೇಸು ಈ ಲೋಕಕ್ಕೆ ದೀಕ್ಷಾ ಸ್ನಾನ ಕೊಡಿಸೋದಕ್ಕೆ ಬಂದನು ಅಂತಂದ್ರೆ ಎಂತ ಮೂರ್ಖತನ. ಬೈಬಲಲ್ಲಿ ಎಲ್ಲಿ ಇಲ್ವಲ್ಲ. ಕ್ರಿಸ್ತ ಯೇಸು ಈ ಲೋಕಕ್ಕೆ ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಬಂದನು. ಹಾಗಾದ್ರೆ ಪಾಪಿಗಳಂದ್ರೆ ಯಾರು? ಪಾಪಿಗಳಂದ್ರೆ ಯಾರು? ಅದಕ್ಕೆ ನಾವು ನೋಡ್ತೇವೆ, ಎಲ್ಲ ವಾಕ್ಯಗಳು ತೆಗೆದು ನೋಡೋಂಥದ್ದು ಬೇಡ. ರೋಮ 3:23 ನೋಡ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಇಲ್ಲಿ ಪಾಪಿ ಅಂದ ತಕ್ಷಣ ಇವ್ರು ಸಣ್ಣ ಮತ್ತೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಬೇರೆ ಬೇರೆ ವಯಸ್ಸು, ಅದಕ್ಕೆ ಬೇರೆ ಏನೇನೋ ಹೇಳ್ತಾರೆ. ದೇವರ ಒಂದು ನಿಯಮದಲ್ಲಿ ಆತನ ನಡೆಸುವಿಕೆ ಅಥವಾ ಆತನ ತೀರ್ಮಾನಗಳು ಬೇರೆ ಬೇರೆ ಉಂಟು. ದಾವೀದನು ಹೇಳ್ತಾನೆ, ನಾನು ಹುಟ್ಟಿದ ದಿನದಿಂದಲೇ ನಾನು ಪಾಪಿಯಾಗಿದ್ದೇನೆ ಅಂತ. ಅದು ಯಾವ ಸಂದರ್ಭದಲ್ಲಿ ಏನು ಹೇಳಿದ್ದೇನೆ ಮತ್ತು ಅದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಮತ್ತಿನ್ ಕೆಲವರು ಬಂದು ಇಲ್ಲ ಮಗು, ಚಿಕ್ಕ ಮಗು ದೇವರಾಜ್ಯಕ್ಕೆ ಏನಂತಾರೆ ಬರೋದಕ್ಕೆ ಅಡ್ಡಿಮಾಡ್ಪಡಿಸಬೇಡ್ರಿ ಅಂದ್ರೆ ನೀವು ಚಿಕ್ಕ ಮಕ್ಕಳಾಗ. ಹೌದು, ಅಲ್ಲಿ ಯಾವ ಅರ್ಥದಲ್ಲಿ ಹೇಳಿದ್ರೆ ಅಷ್ಟೇ ಅರ್ಥ ಮಾಡ್ಕೊಬೇಕು ಹೊರತು ಚಿಕ್ಕ ದೇವ್ರ ವಾಕ್ಯ ಹೇಳ್ತಾ ಒಂದ್ ಕಡೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ದಾವೀದನು ಹೇಳ್ತಾನೆ, ನಾನು ಹುಟ್ಟಿದ ದಿನದಿಂದಲೇ ನಾನು ಏನಂತಾರೆ ಪಾಪಿಯಾಗಿದ್ದೇನೆ ಅಂತ ಹೇಳಿದ್ರೆ, ಚಿಕ್ಕ ಮಗು ದೇವರಾಜ್ಯಕ್ಕೆ ಪಾಪನೇ ಇಲ್ಲ ಅಂತಂದ್ರೆ ಹೇಗೆ ಒಂದಕ್ಕೊಂದು ವ್ಯತಿರಿಕ್ತವಾಗಿದೆ, ವಿರೋಧವಾಗಿ ಹೇಳ್ತಾನೆ. ಅದಕ್ಕೆ ಹಾಗಿರುವಾಗ ಆ ಸಮಯದಲ್ಲಿ ಅಂತ ಬೋಧನೆ ಅಥವಾ ಅಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ವಾಕ್ಯ ಹೋಗ್ಬೇಕಾಗಿದೆ. ಆದ್ರೆ ಮುಖ್ಯವಾಗಿ ನಾವು ನೋಡುವಾಗ ಈ ಲೋಕದಲ್ಲಿ ಪಾಪ ಅನ್ನುವಂಥದ್ದೇ ಮುಖ್ಯವಾದಂತ ಒಂದು ಏನಂತಾರೆ ಒಂದು ತಪ್ಪಿಗಸ್ತಿಕೆ ಇರುವಂತಹ ಒಂದು ಸ್ಥಿತಿ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಪಾಪ ಅನ್ನುವಂಥದ್ದು ಪಾಪಿಗಳಿಗೋಸ್ಕರ ಈ ಲೋಕಕ್ಕೆ ಬಂದ ಜನರು ಪಾಪಿಗಳು ಯಾಕಾದ್ರು? ಇದು ನಮ್ಗೆ ಪ್ರಶ್ನೆ ಬರ್ಬೇಕು. ಅಥವಾ ಇದನ್ನೇ ದೇವರು ಹೇಳ್ತಾನೆ ಮತ್ತು ಅದಕ್ಕೆ ಉತ್ತರವನ್ನು ಕೂಡ ಪೌಲನ ಮುಖಾಂತರ ದೇವರು ಕೊಟ್ಟು ಹೊರತು ಯಾರು ಹೇಳಿಲ್ಲ. ಬೇರೆ ಯಾವ ಸುವಾರ್ತಿಕರಾಗ್ಲಿ ಬೇರೆ ಅಪೋಸ್ತಲರಾಗ್ಲಿ ಪಾಪದ ಕುರಿತು ಅಷ್ಟೊಂದು ವಿವರವಾಗಿ ಪೌಲನಂತೆ ಹೇಳಿಲ್ಲ. ಪೌಲನು ಮಾತ್ರವೇ ಪಾಪದ ಹುಟ್ಟು, ಪಾಪದ ಮೂಲ ಹೇಳ್ತಾರೆ. ಬೈಬಲ್ ಗ್ರಂಥದಲ್ಲಿ ಮೊದಲನೇ ಪುಸ್ತಕ ಆದಿಕಾಂಡವನ್ನು ದೇವರು ಕೊಟ್ಟಿದ್ದಾನೆ, ಉತ್ಪತ್ತಿ ಆದಿಕಾಂಡ ಅಥವಾ ಜೆನೆಸಿಸ್ ಅಂತೇಳಿ. ಅಲ್ಲಿ ದೇವರು ಆದಿಲಿ ಆಕಾಶ ಭೂಮಿನ ಉಂಟು ಮಾಡಿದನು, ಅಲ್ಲಿ ಅಂದ್ರೆ ಪರಲೋಕ ಭೂಮಿ ಉಂಟು ಮಾಡಿದನು. ಅಲ್ಲೂ ನೋಡ್ತಾ ಇದ್ದಾರೆ. ನಂತರ ಮನುಷ್ಯನನ್ನು ಹೇಗೆ ಉಂಟು ಮಾಡಿದ, ಎಲ್ಲವನ್ನೂ ಮನುಷ್ಯನಿಗೆ ಬೇಕಾಗಿರುತ್ತೆ ಎಲ್ಲವನ್ನೂ ಸೃಷ್ಟಿ ಮಾಡಿದ ಮೇಲೆ ಆದಾಮನ ಉಂಟು ಮಾಡ್ದ. ಆದಾಮನಿಗೆ ಸರಿ ಬೀಳುವಂತ ಸಹ ಜೊತೆಗಾರ್ತಿ ಇಲ್ಲದೇ ಇರುವಾಗ ಆತನ ಪಕ್ಕೆಲುಬಿನಿಂದ ಒಂದು ಸ್ತ್ರೀಯನ್ನಾಗಿ ಮಾಡಿ ಆತನಿಗೆ ಜೊತೆಗಾರ್ತಿಯನ್ನಾಗಿ ಮಾಡ್ದ. ಆದ್ರೆ ನಂತರ ನೋಡ್ತೇವೆ 3ನೇ ದೇವರು ಬರುವಾಗ ಆದಾಮನು ಪಾಪದ ನಿಮಿತ್ತ ಬಿದ್ದು ಹೋದನು. ಆದಾಮ ಅವಳು ಪಾಪದ ನಿಮಿತ್ತ ಬಿದ್ದು ಹೋದ್ರು, ಪಾಪಿಗಳಾದ್ರು. ಆ ಹೆಣ್ಣು ದಿವಸ ನೀವು ಸತ್ತೇ ಸಾಯುವಂತ ಹೇಳ್ದ. ಅವರು ಆತ್ಮಿಕವಾಗಿ ಆ ಕ್ಷಣದಲ್ಲಿ ಅವ್ರು ಸತ್ತು ಹೋದ್ರು. ಅದರ ಫಲವಾಗಿ ಮನುಷ್ಯನಿಗೆ ಒಂದು ದೈಹಿಕವಾಗಿ ಸಾಯ್ತಾನೆ. ಆದಾಮ ಅವಳು ಏನೋ 932 ವರ್ಷನೇ ಏನೋ ತಪ್ಪಿಲ್ಲ ಅಂದ್ರೆ ನಾವು ನೋಡ್ತೇವೆ ಅಷ್ಟು ವರ್ಷ ಆದಾಮನು ಬದುಕಿದನು. ಆದ್ರೆ ಕೊನೆ ಸತ್ತು ಹೋದ್ರು. ದೇವರು ಆದಾಮನನ್ನು ಸತ್ತು ಹೋದಕ್ಕೋಸ್ಕರ ಉಂಟು ಮಾಡಿರ್ಲಿಲ್ಲ.
ದೇವ್ರು ಮಾಡಿರುವಂಥ ಸೃಷ್ಟಿ ನಿರಂತರವಾಗಿರುವುದಕ್ಕೋಸ್ಕರ ಆದಾಮನನ್ನು ಉಂಟು ಮಾಡಿದ್ದ. ಆದ್ರೆ ದೇವ್ರು ಯಾವಾಗ ನೀನು ಹಣ್ಣನ್ನು ತಿಂದು ಎಲ್ಲಾ ತೋಟದಲ್ಲಿರುವಂಥ ಎಲ್ಲಾ ಮರಗಳ ಹಣ್ಣನ್ನು ತಿನ್ನು, ಆದ್ರೆ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ಬೇಡ, ಯಾಕಂದ್ರೆ ಆ ಹಣ್ಣನ್ನು ತಿಂದ ದಿವಸ ನೀನು ಸತ್ತೇ ಸಾಯುವೆ ಅಂತ ಹೇಳ. ಆದ್ರೆ ಹವ್ವಳು ಸೈತಾನನ ವಂಚನೆಗೆ ಒಳಗಾಗಿ ಹಣ್ಣನ್ನು ತಿಂದಳು, ಆದಾಮನಿಗೆ ಕೊಟ್ಟಳು. ನೋಡ್ತೇವೆ ಅವರಿಬ್ಬರು ತಕ್ಷಣದಲ್ಲಿ ಆತ್ಮಿಕವಾಗಿ ಸತ್ತು ಹೋದ್ರು. ಯಾಕಂದ್ರೆ ಅವ್ರ ಕಣ್ಣುಗಳು ತೆರೆದು ತಾವು ಬೆತ್ತಲೆ ಆಗಿದ್ದೇವೆ ಅಂತ ಹೇಳಿ ಅರಿತರು, ಗೊತ್ತಾಯ್ತು. ಮತ್ತೆ ಅವರನ್ನು ಏನಂತಾರೆ ಕ್ರಮೇಣವಾಗಿ ದೈಹಿಕವಾಗಿ ಕೂಡ ಸಾಯೋದಕ್ಕೆ ನಡೆಸಿತು. ಮತ್ತು ಅಷ್ಟಕ್ಕೆ ಅದು ನಿಲ್ಲಿಸಲಿಲ್ಲ. ಪೌಲನು ಮುಂದೆ ಹೇಳ್ತಾನೆ ಏನಂದ್ರೆ, ಮತ್ತೆ ಇನ್ನು ಏನಂತಾರೆ ಯೋಹಾನನು ಕೂಡ ಪ್ರಕಟಣೆ ಅಂತಲ್ಲಿ ಹೇಳ್ತಾನೆ, ಕೇವಲ ಅಲ್ಲಿ ದೈಹಿಕವಾಗಿ ಸಾಯುತ್ತದೆ ಅಷ್ಟೇ ಅಲ್ಲ, ಕೊನೆಗೆ ಒಂದು ದಿವಸ ಬರುತ್ತೆ ಅಲ್ಲಿ ಆತ್ಮ ಪ್ರಾಣ ಶರೀರ ಮೂರೂ ಕೂಡ ದೇವರಿಂದ ಪ್ರತ್ಯೇಕವಾಗಿ ಬೆಂಕಿ ಗಂಧಕವಿರುವಂತ ಕಿರಲ್ಲಿ ನಿತ್ಯವಾಗಿ ಯಾತನೆ ಪಡುವಂಥದ್ದಕ್ಕೆ ಅಂತ ಎರಡನೇ ಮರಣ ಅಂತ ಹೇಳ. ಸೊ ಹಣ್ಣು ತಿಂದಿರುವಂತ ಫಲವಾಗಿ ಒಂದೇ ಆತ್ಮಿಕದ ತಕ್ಷಣದಲ್ಲಿ ಮರಣ, ಕ್ರಮೇಣವಾಗಿ ದೈಹಿಕ ಮರಣ ಅಲ್ಲ, ಎರಡನೇ ಮರಣ ಉಂಟು. ಅದು ನಿತ್ಯವಾಗಿಯೂ ಆತ್ಮ ಪ್ರಾಣ ಶರೀರಗಳು ನಿತ್ಯವಾಗಿಯೂ ದಂಡನೆಯನ್ನು ಯಾತನೆಯನ್ನು ಶಿಕ್ಷಣ ಅನುಭವಿಸುವಂತ ಒಂದು ಸ್ಥಳ. ಅದು ಎರಡನೇ ಮರಣ ದೇವರಿಂದ ನಿರಂತರ ನಿತ್ಯವಾಗಿಯೂ ಪ್ರತ್ಯೇಕವಾಗುತ್ತದೆ ಎರಡನೇ ಮರಣ. ದೇವರು ವಾಕ್ಯದಲ್ಲಿ ಅದು ಹೇಳುವಂತ ನೋಡ್ತೇವೆ. ಅದಕ್ಕೆ ನಾವು ನೋಡ್ತೇವೆ ರೋಮ 6:23 ನೋಡುವಾಗ ಪಾಪವು ಕೊಡುವ ಸಂಬಳ ಮರಣ. ಕೆಲವರು ಆ ಹೆಸರು ಇಟ್ಕೊಂಡಿದ್ದಾರೆ, ಏನೋ ಪಾಪಕ್ಕೆ ಮಹಿಮೆ ಪಡಿಸ್ತದವರು ಮರಣಕ್ಕೆ ಮಹಿಮೆ ಪಡಿಸ್ತಾರೋ ಗೊತ್ತಿಲ್ಲ. ಈ ಫೇಸ್ಬುಕ್ ಅಲ್ಲಿ ಒಬ್ಬರು ಒಂದೊಂದು ಹೆಸರು ಇಟ್ಕೊಂಡ್ ಬರ್ತಾರೆ. ಪಾಪಕ್ಕೆ ಕೊಡುವಂತ ಸಂಬಳ ಮರಣ ಅಂದ್ರೆ ಹೇಗೋ ಮುಂದಿನ ವಚನ ಓದ್ಬೇಕಾದ್ರೆ ಹಾಕ್ಬೇಕಾಗಿತ್ತು, ಆದ್ರೆ ಒಂದು ನೆಗೆಟಿವೇ ತೋರಿಸುವಂಥದ್ದು. ಆದ್ರೆ ಇಲ್ಲಿ ಹೇಗೋ ನಮ್ಮ ಧ್ಯಾನಕ್ಕೆ ಬರುವಾಗ ಪಾಪವು ಕೊಡುವಂತ ಸಂಬಳ ಮರಣ. ಪಾಪ ಏನಾಗಿದೆ ಇಲ್ಲಿ ನೋಡುವಾಗ ಪೌಲನೇ ಹೇಳ್ತಾನೆ, ಕ್ರಿಸ್ತ ಯೇಸು ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದನು. ಮತ್ತೆ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅದನ್ನೇ ಹೇಳಿದನು. ಮತ್ತೆ ನೋಡ್ತೇವೆ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಅಂತ ಹೇಳ್ತಾನೆ. ತಿಮೋತಿಯನಿಗೆ 2ನೇ ತಿಮೋತಿ ಪೌಲನ ಕೊನೆ ಪತ್ರ, ಅವನ ಜೀವಿತದ ಅಂತ್ಯ ದಿವಸಗಳಲ್ಲಿ ಕೊನೆಯದಾಗಿರುವ ಬರೆದಿರುವಂತಹ ಪುಸ್ತಕ. ಬೈಬಲಲ್ಲಿ 2ನೇ ಕೊನೆಯದಾಗಿ ಬರೆದಿರುವಂತಹ ಪುಸ್ತಕ ಏನಾದ್ರೂ ಇದೆ ಅಂದ್ರೆ ಅದು 2ನೇ ತಿಮೋತಿ ಪುಸ್ತಕ. ಸೊ 1ನೇ ತಿಮೋತಿ ಕೂಡ ಅದಕ್ಕೆ ಹತ್ತಿರದಲ್ಲೇ ಬರೆದಿರುವಂತಹ ಪತ್ರಿಕೆ. ಪೌಲನ್ ಇನ್ನೇನು ಸಾಯೋದ್ರೊಳಗೆ ಆತನ ಅಂತ್ಯ ದಿವಸಗಳ ವರ್ಷಗಳ ಕೊನೆಯಲ್ಲಿ ಬರೆದಿರುವಂತಹ ಪುಸ್ತಕಗಳಲ್ಲಿ ಒಂದು ಪುಸ್ತಕ 1ನೇ ತಿಮೋತಿ, 2ನೇ ತಿಮೋತಿ ಕೊನೆ ಪುಸ್ತಕ. ನಂತರದಲ್ಲಿ ಇಬ್ರಿಯ ಪತ್ರಿಕೆ ಇದಕ್ಕಿಂತ ಲೇಟೆಸ್ಟ್ ಆಗಿ ಬರೆದಿರುವಂತ ಕೆಲವರು ನಂಬ್ತಾರೆ ಇರ್ಬೋದು. ನಾವು ಅನೇಕ ಸಾರಿ ಬೈಬಲ್ನಲ್ಲಿ ಕೊನೆ ಪುಸ್ತಕ ಪ್ರಕಟಣೆ ಗ್ರಂಥ ಇದೆ ಅಂದ್ರೆ ಬೈಬಲಲ್ಲಿ ಕೊನೆಯದಾಗಿ ಬರೆದಿರುವಂತ ಪುಸ್ತಕ ಅಂದ್ರೆ ಪ್ರಕಟಣೆ ತಿಳ್ಕೊಳ್ತೇವೆ. ಆದ್ರೆ ಅಲ್ಲ, ಅದರ ಒಂದು ಟೈಮ್ ನಾವು ನೋಡ್ಬೇಕಾದ್ರೆ ಅದು ಇನ್ನು ಬಹಳ ಬೇಗವಾಗಿನೇ ಬರೆದಿರುವಂತ ಪುಸ್ತಕ ಅದಾಗಿದೆ, ಪ್ರಕಟಣೆ ಪುಸ್ತಕ. ಇಲ್ಲಿ ತಿಮೋತಿಯನಿಗೆ ಪತ್ರ ಬರೆಯುವಾಗ ಪೌಲನು ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಅಂತ ಹೇಳುವಾಗ ಈ ಪಾಪದ ಬಗ್ಗೆ ಅರಿವು ಇರುವಂಥದ್ದು ಅಥವಾ ಪಾಪದ ಬಗ್ಗೆ ಬೈಬಲ್ ಏನ್ ಹೇಳುತ್ತೆ, ಈ ಸತ್ಯ ಗೊತ್ತಾದ್ರೆ ನಮ್ಗೆ ಸುವಾರ್ತೆ ಏನು, ರಕ್ಷಣೆ ಏನು ನಮ್ಗೆ ಅರ್ಥ ಆಗುತ್ತೆ. ಬೈಬಲ್ ಏನ್ ಹೇಳುತ್ತೆ, ಪೌಲನೇ ಹೇಳಿಲ್ಲ ನಾನು ಪಾಪಿಗಳಲ್ಲಿ ನಾನೇ ಮುಖ್ಯನು ಅಂತ ಅಂದ ತಕ್ಷಣ ಇವತ್ತು ಅನೇಕರು ನೋಡ್ತೇವಲ್ಲ, ಸುವಾರ್ತೆ ಟೆಸ್ಟ್ ಮನಿ ಹೇಳಿದ್ರೆ ಅವ್ರು ಬಂದ ತಕ್ಷಣ ನಾನು ಹೇಗೆ ಪಾಪ ಮಾಡ್ತಿದ್ದೆ, ನಾನು ಹೆಂಗೆ ರೌಡಿಸಮ್ ಮಾಡ್ತಿದ್ದೆ, ಯಾರ್ಯಾರಿಗೆ ಸಾಯಿಸಿದೆ, ಏನು ಬರೀ ಇದೇ ಹೇಳೋದು. ಪೌಲು ಹೌದು ಒಂದೆರಡು ಕಡೆ ಆತ್ಮ ಹೇಳ್ತಾನೆ, ನಾನು ಹೇಗೆ ಸಭೆ ಹಿಂಸಿಸಿದೆ ಏನು ಮಾಡಿದೆ ಅಂತ ಹೇಳೋದು. ಆದ್ರೆ ಆತನ ಸಾಕ್ಷಿಯಲ್ಲಿ ಎಲ್ಲಿಯೂ ನಾನು ಇಂಥ ಪಾಪ ಮಾಡಿದೆ, ಇಂಥ ಕೆಲಸ ಕೆಟ್ಟ ಕೆಲಸ ಮಾಡಿದೆ, ಇಂಥ ಒಂದು ಮರ್ಡರ್ ಮಾಡಿದೆ, ಇಂಥ ಒಂದು ಕಳ್ಳತನ ಮಾಡಿದೆ, ಇಂಥ ಅಪರಾಧ ಅಂತ ಹೇಳ್ತಾನೆ. ಆತನೇ ಹೌದು ಸ್ಟೆಫನನ್ನು ಸಾಯಿಸೋದ್ರಲ್ಲಿ ಆತನು ಮುಂದಾಳತ್ವವನ್ನು ವಹಿಸಿದ, ಸಾಯಿಸೋದ್ರ ಡ್ರೆಸ್ ಇತ್ತು ಹಿಡ್ಕೊಂಡು ಕೂತ್ಕೊಂಡಿದ್ದ, ಅದೆಲ್ಲ ಮಾಡ ಸಭೆ ಹಿಂಸಿಸುವನಾಗಿದೆ. ಅದನ್ನು ತನ್ನ ಸಾಕ್ಷಿಯಲ್ಲಿ ಅದೇ ಹೇಳ್ತಾನೆ, ನಾನು ಸಭೆ ಹಿಂಸಿಸುವನಾಗಿದೆ, ಆದರೆ ದೇವರ ಕೃಪೆಯಿಂದ ದೇವರು ನನ್ನನ್ನು ರಕ್ಷಿಸಿದನು ಅಂತ ಹೇಳ್ತಾನೆ. ಇಲ್ಲಿ ಪಾಪ ಅಂತ ಹೇಳುವಾಗ ಪಾಪ ಏನಾಗಿದೆ, ಯಾವುದೊಂದು ಪಾಪ ಮಾಡೋದಕ್ಕೋಸ್ಕರ ನಾವು ಪಾಪಿ ಆಗ್ತೀವಿ. ಅನೇಕರಲ್ಲಿ ಇದೆ ಈ ಪಾಪದ ಕೊಡುವಂಥ ಸಂಬಳ ಮರ ಹೆಸರಿಟ್ಬರು. ಮತ್ತೆ ಈ ಒನ್ಲಿ ಜೀಸಸ್ ಗುಂಪಿನವರು ದೀಕ್ಷಾ ಸ್ನಾನದ ಅಂಧ ಭಕ್ತರ ನಾನು ಕರಿತೇನೆ, ಯಾಕಂದ್ರೆ ಅವ್ರು ದೀಕ್ಷಾ ಸ್ನಾನದ ಪಾಪ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಇಂಥವರೆಲ್ಲ ನಂಬಿರುವಂಥದ್ದು ಏನಂದ್ರೆ ಪಾಪದ ಬಗ್ಗೆ ಅರಿವಿಲ್ಲ. ಬೈಬಲ್ ಏನ್ ಹೇಳುತ್ತೆ, ಬೈಬಲ್ ಏನ್ ಹೇಳ್ತಾರೆ, ಅದಕ್ಕೆ ರೋಮಪುರದ 5ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯಕ್ಕೆ ಬರುವಾಗಲೇ ಹೇಳ್ತಾನೆ, ಪಾಪವು ಹೇಗೆ ಒಬ್ಬನೇ ಮನುಷ್ಯನಿಂದ ಪ್ರಾರಂಭವಾಗಿ ಎಲ್ಲರಲ್ಲಿಯೂ ವ್ಯಾಪಿಸಿತು. ಆ ಒಬ್ಬನೇ ಮನುಷ್ಯನ ಆದಾಮನ ಮೂಲಕ ಪಾಪವು ಎಲ್ಲರಲ್ಲಿ ಏನಂತಾರೆ ಪ್ರಸರಿಸಿತು. ಆ ಪಾಪವು ಹೇಗೆ ಪಾಪಕ್ಕೆ ಮರಣ ಅಂತ ಹೇಳಿ ದೇವ ಶಿಕ್ಷೆ ಕೊಟ್ಟನು, ಪಾಪದ ಮೂಲಕ ಮರಣವು ಕೂಡ ಎಲ್ಲರಲ್ಲಿಯೂ ಅದು ಹಬ್ಬಿದೆ, ವ್ಯಾಪಿಸಿದೆ ಅಂತ ಹೇಳ್ತಾರೆ. ಇದು ಬೈಬಲ್ನ ತಿಳುವಳಿಕೆ, ಬೈಬಲ್ನ ಸಂದೇಶ ಇಷ್ಟು. ಹಾಗಿರುವಾಗ ಮೊದಲೇ ಪಾಪದ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಪಾಪ ಅಂದ್ರೆ ಏನಾಗಿದೆ, ನಾನು ಮಾಡಿರುವಂತ ಪಾಪದಿಂದ ನಾನು ಪಾಪಿನೋ ಅಥವಾ ಬೈಬಲ್ ಹೇಳುತ್ತೆ ನಾನು ಪಾಪ ಮಾಡದಿದ್ರು ನಾನು ಪಾಪಿಯೋ? ಈ ವ್ಯತ್ಯಾಸ ನಮ್ಗೆ ಬೈಬಲ್ ತಿಳಿಸಿದೆ. ಈ ವ್ಯತ್ಯಾಸನೇ ಗೊತ್ತಿಲ್ಲ. ನಾನು ರಕ್ಷಣೆ ಹೊಂದಿದೆ, ನಾನು ಸುವಾರ್ತೆ ನಂಬ್ತೇನೆ ಅಂದ್ರೆ ಏನಂತ ನಂಬ್ತೇವೆ? ನಾನು ಪಾಪ ಮಾಡಲಾರದೇ ಇರಲಿ, ಬೈಬಲ್ ಹೇಳುತ್ತೆ ಆದಾಮನ ನಿಮಿತ್ತ ನಾವೆಲ್ಲರೂ ಪಾಪಿ, ಅದಕ್ಕೆ ನೀವು ಸಾಯ್ತಾ ಇದ್ರಲ್ಲ, ನಾವೆಲ್ಲರೂ ಸಾಯ್ತಾ ಇರೋದು ಅದಕ್ಕೆ. ಇಲ್ಲ ಹೋದ್ರೆ ಯಾರ್ಯಾರು ಪಾಪ ಮಾಡಲ್ಲ ಅಂತ ಹೇಳಿದ್ರೆ ಅವ್ರು ಜೀವಂತನೇ ಆಗಿದೆ ಇರ್ಬೇಕಿತ್ತು. 100 ಆಗ್ಲಿ 120 ಆಗ್ಲಿ 130 ಆಗ್ಲಿ ಒಂದು ದಿವಸ ಮನುಷ್ಯ ಸತ್ತೇ ಸಾಯ್ತಾರೆ. ಯಾಕೆ ಸಾಯ್ತಾ ಇದ್ದಾರೆ? ದೇವರು ನೇಮಿಸಿದ ಪಾಪಕ್ಕೆ ಮರಣ.
ಮರಣ ಅದೇ ನೋಡಿದೆವು, ಆತ್ಮಿಕ ಮರಣ, ದೈಹಿಕ ಮರಣ, ಮತ್ತು ಎರಡನೇ ಮರಣ. ಆದ್ರೆ ಈ ಒಂದು ದೈಹಿಕ ಮರಣ ಪಾಪದ ನಿಮಿತ್ತವಾಗಿ ಬಂದಿದ್ದು ಹೊರತು, ನಾವು ಪಾಪ ಮಾಡಿದ್ರೆ ಬೇಗ ಸಾಯ್ತೇವೆ, ಪಾಪ ಮಾಡದೆ ಹೋದ್ರೆ ಲಾಂಗ್ ಆಗಿ ಸಾಯ್ತೇವೆ, ಇದೆಲ್ಲಿ ದೇವರ ವಾಕ್ಯದಲ್ಲಿಲ್ಲ. ಅನೇಕ ಪಾಪಿಗಳು ಕೂಡ ದೀರ್ಘಾಯುಷ್ಯದ ಹೊಂದಿದ್ದಾರೆ. ಪಾಪ ಮಾಡದಿರುವಂಥವ್ರು ಕೂಡ ದೇವರು ಬೇಗನೆ ತನ್ನ ಬಳಿಗೆ ಕರ್ಕೊಂಡಿದ್ದಾನೆ ಅಂತವ್ರಿಗೆ ನಾವು ಅವಾಗ ನೋಡುವ ಹಾಗೆ ಸ್ಟೆಫನನ್ನು ಕಲ್ಲೆಸೆದು ಸಾಯಿಸಿದ್ರು. ಕರ್ತನಾಥ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಆತನು ಎದ್ದು ನಿಂತ್ಕೊಂಡಿರುವಂಥದ್ದನ್ನು ಸ್ಟೆಫನನ್ನು ಕಾಣ್ತಾನೆ. ಯೇಸು ಕ್ರಿಸ್ತನು ಬಂದು ಕೈ ಅಡ್ಡ ಹಿಡಿದು ಅವನನ್ನು ಸಂರಕ್ಷಿಸ್ತೇನೆ, ಕಾಪಾಡ್ತೇನೆ ಅಂತ ಹೇಳಿಲ್ಲ. ದೇವರ ಆಲೋಚನೆಯಲ್ಲಿ ನೀತಿವಂತರು ಅಥವಾ ಪಾಪ ನಮ್ಮ ಪ್ರಕಾರ ಪಾಪಿಗಳಲ್ಲ ಅಂತ ಹೇಳುವಂಥವ್ರು ಕೂಡ ಅನೇಕ ವರ್ಷಗಳು ಇರ್ಬೋದು. ಇವತ್ತಿನ ಅನೇಕರ ಹಿಸ್ಟ್ರಿ ನೋಡಿದ್ರೆ ಅಂತವ್ರಿದ್ದಾರೆ. ಪಾಪ ಮಾಡ್ದ ಅದಕ್ಕೆ ಬೇಗ ಸತ್ತೋದ, ಹಾಗೇನಿಲ್ಲ. ಹೌದು, ಅನೇಕರು ಹೆಚ್ಚು ಪಾಲು ಜನ ಹಾಗೆ ಸಾಯ್ಬೋದು. ಯಾಕಂದ್ರೆ ನ್ಯೂಸಲ್ಲಿ ಅಥವಾ ಬೇರೆ ಬೇರೆಯವ್ರು ಹೇಳ್ತಾರಲ್ಲ, ಮಚ್ಚು ಲಾಂಗ್ ಹಿಡ್ಕೊಂಡಂಥವ್ರು ಮಚ್ಚು ಲಾಂಗ್ನಿಂದನೇ ಸಾಯ್ತಾರೆ ಅಂತ ರೌಡಿಗಳಿಗೆ ಹೇಳ್ತಾರೆ. ಹೌದು, ಆಗುತ್ತೆ. ಆದ್ರೆ ಅದು 90% ಜನಕ್ಕೆ ಅನ್ವಯ ಆಗ್ಬೋದು. ಆದ್ರೆ ಅನೇಕರು ಅದ್ರಲ್ಲಿ 10% ಜನ ಅಥವಾ ಅದಕ್ಕಿಂತ ಸ್ವಲ್ಪ ಅದು ಬಿಟ್ಟಂಥವ್ರು ಕೂಡ ಇದ್ದಾರೆ. ಕೆಲವರು ಟಿವಿ ಚಾನಲ್, ಯೂಟ್ಯೂಬ್ ಚಾನಲ್ಗಳು ಮಾಡ್ಕೊಂಡಿದ್ದಾರೆ. ಅವ್ರ ಹಿಂದೆ ರೌಡಿಗಳಿದ್ರು, ಇವತ್ತು ಟಿವಿ ಚಾನಲ್ಗಳು ಮಾಡ್ಕೊಂಡು, ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಅದ್ರ ಬಗ್ಗೆ ಸಂದೇಶ ಸಾರ್ತಾರೆ. ಅವ್ರು ಇನ್ನೂ ಚೆನ್ನಾಗಿದ್ದಾರೆ, ಅವ್ರು ಸತ್ತು ಹೋಗಿಲ್ಲ. ಅಂದ್ರೆ ಇದು ನೇರವಾಗಿ ಅನ್ವಯ ಆಗುತ್ತದಲ್ಲ. ನೇರವಾಗಿ ಅನ್ವಯವಾಗುತ್ತದೆ ಯಾವುದಂದ್ರೆ ಬೈಬಲ್ ಹೇಳುವಂಥದ್ದು ಸತ್ಯ ಅಷ್ಟೇ. ಬೈಬಲ್ ಹೇಳುತ್ತೆ, ಆದಾಮನು ಪಾಪ ಮಾಡಿದನು, ಆತನನ್ನು ಪಾಪ ಮಾಡಿದ್ರಿಂದ ಆತನ ಹುಟ್ಟಿ ಬಂದಂತ ಎಲ್ಲರಿಗೂ ಪಾಪ ಪ್ರಸರಿಸಿತು. ನಾನು ಪಾಪ ಮಾಡ್ಲಾರ್ದೇ ಇರಲಿ, ನಾನು ಶಿಕ್ಷೆಗೆ ಗುರಿಯಾಗಿದ್ದೇನೆ. ಆ ಪಾಪ ಕೊಡುವಂಥ ಸಂಬಳ ಮರಣ. ಪಾಪ ಮಾಡ್ಲಾರ್ದವನಿಗೆ ಅಂದ್ರೆ ದೈಹಿಕವಾಗಿ ನಾವು ಏನು ಮಾಡಿ, ನಮ್ಮಲ್ಲಿ ಎಷ್ಟು ಜನ ಹೇಳ್ತೇವೆ, ನಾವೊಂದು ದರೋಡೆ ಮಾಡಿದ್ದೇವೆ, ನಾವೊಂದು ಮರ್ಡರ್ ಮಾಡಿದ್ದೇವೆ, ನಾವೊಂದು ಏನಂತಾರೆ ರೇಪ್ ಮಾಡಿದ್ದೇವೆ ಅಥವಾ ಕಳ್ಳತನ ಮಾಡಿದ್ದೇವೆ, ಯಾರು ಹೇಳ್ತೇವೆ? ಇಲ್ಲ. ಅದಕ್ಕೆ ಅನೇಕ ನಮ್ಮ ಪ್ರಾಬ್ಲಮ್ ಆಗಿರುತ್ತದೆ ಅಂದ್ರೆ ಅನೇಕರ ಮನಸ್ಸಲ್ಲಿ ಅದು ಬಂದಿದೆ. ಏನಂದ್ರೆ ಏನಲ್ಲಿ ನಾವೇನೋ ಅಷ್ಟು ಒಳ್ಳೆಯವರಂತ ಒಪ್ಕೊಳ್ಳಲ್ಲಪ್ಪ, ಆದ್ರೆ ನನ್ನ ಕೆಟ್ಟತನಕ್ಕಿಂತ ತೂಕ ಆಗಿದ್ರೆ ನನ್ನಲ್ಲಿ ಒಳ್ಳೇದೇ ಹೆಚ್ಚಿಗಿದೆ ಅನ್ನೋ ಭಮೇಲೆ ನಮ್ಗಿದೆ ಎಲ್ಲರಿಗೂ. ಏನಾರ ತೂಕ ಮಾಡಿದ್ರೆ ನನ್ನ ಲೈಫಲ್ಲಿ ಕೆಟ್ಟದ್ದು ಇದೆ ಇಲ್ಲ ಅಂತಲ್ಲ, ಕೆಟ್ಟದ್ದು ಬಹಳ ಕಡಿಮೆ. ಅದು ತೂಕ ಹಾಕಿದ್ರೆ ಒಳ್ಳೇದೇ ನನ್ನ ಹತ್ರ ಜಾಸ್ತಿ ಇದೆ ಅನ್ನೋದು ಅನೇಕರಿಗಿದೆ. ಅದಕ್ಕೆ ಅವ್ರಿಗೆ ಅದೇ ಸಮಾಧಾನ ಇರುತ್ತೆ, ಏನೋ ದೇವ್ರು ಅದನ್ನ ನೋಡಿ ಸರಿ ಮಾಡ್ಬೋದು. ನಾವೇನು ಒಳ್ಳೆಯವ್ರಂತ ಹೇಳಲ್ಲ, ಆದ್ರೆ ನಮ್ಗೆ ಒಳ್ಳೆತನ ಬಹಳ ಹೆಚ್ಚಿಗಿದೆ. ಅದಕ್ಕೆ ಈ ಒಂದು ಅಳತೆ ಮಾಡುವಂತ ಪ್ರಮಾಣ ಬಂದಾಗಲೇ ಅನೇಕರು, ಕೆಲವರು ನಾವು ನೋಡ್ತೇವಲ್ಲ, ಕೆಲವು ಫಿಲಿಂ ನಟರು ಬೇರೆ ಬೇರೆಯವರು ಸತ್ತು ಹೋದ್ರು. ಅವರ ಬಗ್ಗೆ ಶುರು ಮಾಡಿದ್ರು ನ್ಯೂಸ್. ಅವರು ಇಷ್ಟೊಂದು ಜನರಿಗೆ ಸಹಾಯ ಮಾಡಿದ್ರು, ಇಷ್ಟೊಂದು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿದ್ರು, ಅದು ಮಾಡಿದ್ರು. ಅನೇಕ ಈ ನಂಬಿರುವಂತ ಕ್ರಿಸ್ತ ವಿಶ್ವಾಸಿಗಳಿಗೆ ಕೂಡ ಡೌಟ್ ಆಯ್ತಾರೆ, ಆತ ಇಂಥ ಒಳ್ಳೆ ಕೆಲಸ ಮಾಡ್ದ, ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಇದ್ದ, ಯೌನಸ್ಥನಾಗಿರುವಾಗಲೇ ಸತ್ತು ಹೋದ್ನಲ್ಲ ಅಂತ ಕೇಳಿ ಇವ್ರಿಗೆಲ್ಲ ಹಗಲು ರಾತ್ರಿ ಅದೇ ಯೋಚನೆ. ಅವ್ನು ಪರಲೋಕಕ್ಕೆ ಹೋಗ್ತಾನ, ನರಕಕ್ಕೆ ಹೋಗ್ತಾನ, ಸ್ವರ್ಗಕ್ಕೆ ಹೋಗ್ತಾನ, ನರಕಕ್ಕೆ ಹೋಗ್ತಾನ, ಇವ್ರದ್ದು ಅದೇ ಯೋಚನೆ. ಬೈಬಲ್ ಹೇಳುತ್ತೆ ಅವೆಲ್ಲ ಯಾವ ಕೆಲಸ ಮಾಡಿದ್ರು ಏನ್ ಮಾಡಿದ್ರು ಏನಾಗುತ್ತೆ ಬೈಬಲ್ ಪ್ರಕಾರ, ಆದಾಮನಿಂದ ಅದನ್ನು ಪಾಪ ಮಾಡ್ದ, ಆ ಪಾಪ ಆದಾಮನಿಗೆ ಶಿಕ್ಷೆ ಮರಣ ಕೊಡಲ್ಪಡ್ತು. ಆದಾಮನಿಂದ ಹುಟ್ಟಿ ಬಂದಿರೋ ಎಲ್ಲರಿಗೂ ಪಾಪವು ಮುಂದೆ ವ್ಯಾಪಿಸಿತು, ಮರಣವೂ ಕೂಡ ಬಂತು. ಇದು ಬೈಬಲ್ನ ಪ್ರಕಾರ. ಇದು ಯಾವಾಗ ಇಲ್ವೋ ಆವಾಗ ಮನುಷ್ಯನಿಗೆ ಅವಳು ಹೇಳ್ತಕ್ಕ, ನನ್ನ ಹತ್ರ ಒಳ್ಳೇದು ಕೆಲವಿವೆ, ಇಲ್ಲೇ ಹೋದ್ರೆ ಏನಾಗುತ್ತೆ ನಮ್ಗೆ ಬರೋದು, ನಾನು ಇವನಷ್ಟು ಕೆಟ್ಟವನಲ್ಲ, ಅವನು ನನಗೇನು ಹೇಳ್ತಾನೆ, ಅವನಷ್ಟು ನಾನು ಕೆಟ್ಟವನಲ್ಲ ಅಂತ ನಾವು ಹೇಳ್ತೇವೆ. ನಾವು ಮಾಡ್ಬೋದು, ಅವ್ನಿಗಿಂತ ನಾವು ಒಳ್ಳೆವು. ಅವಾಗ ನಾವು ಎಣ್ಸಕ್ ಶುರು ಮಾಡ್ತೇವೆ, ಅವನು ಇಂಥ ಪಾಪ ಮಾಡೋಡು, ಅದು ಮಾಡ್ದ, ಇದು ಮಾಡ್ದ, ನಾವು ಅದು ಮಾಡಿದ್ದೇವಾ ಅಂದ್ರೆ ನಾವು ಒಳ್ಳೆವು. ಅದು ಇಂಥ ಕಂಪೇರ್ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಪಾಪ ಅನ್ನೋದು ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕೆ ನಮ್ಮಲ್ಲಿ ಮೂಲವಾಗಿ ಬರೋದು, ನಾವು ಪಾಪ ಮಾಡೋದ್ರಿಂದ ನಾವು ಪಾಪಿಗಳಲ್ಲ, ನಾವು ಪಾಪಿಗಳಾಗಿರೋದ್ರಿಂದ ನಾವು ಪಾಪ ಮಾಡ್ತಾ ಇದ್ದೇವೆ. ಇದು ಬೈಬಲ್ನ ನಿಜವಾದಂಥ ಸಂದೇಶ. ಇದು ಅನೇಕರಿಗೆ ಗೊತ್ತಿಲ್ಲ, ಅನೇಕರಿಗೆ ತಿಳುವಳಿಕೆ ಇರಲ್ಲ. ಅದಕ್ಕೆ ಆ ಪಾಪದ ಪರಿಹಾರ ಹೇಗೆ ಹುಡುಕಕ್ಕೆ ಹೋಗಲ್ಲ, ಪರಿಹಾರ ಹೇಗಾಗುತ್ತೆ ಅದರ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ. ನಾವು ಎಲ್ಲರೂ ಹೇಳುತ್ತಿದ್ರೆ, ನೀವು ಪಾಪಿ ಮಾಡ್ತಾರೆ ಅದಕ್ಕೆ ನೀವು ಪಾಪಿಗಳಾಗಿದ್ದೀರಾ, ಅಂದ್ರೆ ಪಾಪ ಮಾಡಲಾರ್ದು ಒಳ್ಳೆಯವರಾಗ್ತಾರ? ಬೈಬಲ್ ಹೇಳ್ತಾ ಇಲ್ಲ. ನೀನು ಪಾಪ ಮಾಡದೆ ಹೋಗು. ಆದಾಮನ ನಿಮಿತ್ತ ಪಾಪ ಎಲ್ಲರಲ್ಲಿ ಹಬ್ಬಿದೆ, ಆದಾಮನಿಗೆ ಪಾಪಕ್ಕೆ ಶಿಕ್ಷೆಯನ್ನು ಮರಣ ಕೊಟ್ಟಿದೆ, ಆ ಶಿಕ್ಷೆ ಎಲ್ಲರಿಗೂ ಹರಡಿದೆ, ಎಲ್ಲರೂ ಅದನ್ನು ಅನುಭವಿಸ್ತಿದ್ದಾರೆ. ಅದು ಜೀವಂತ ಸಾಕ್ಷಿ. ನಾವು ಸಾಯೋದ್ರೆ ಪ್ರತಿಯೊಬ್ಬರು ಸಾಯೋದೇ ಅದು ಗೊತ್ತಾಗುತ್ತೆ ಆದಾಮನ ಮೂಲಕವಾಗಿ. ಇದು ಮುಖ್ಯವಾದಂತ. ಅದಿಲ್ಲದೆ ಇರುವಾಗ ಸುವಾರ್ತೆಯಲ್ಲಿ ಅನೇಕರು ಅದನ್ನೇ ಮಾಡಿದ್ರು. ಏನು ತಪ್ಪು ಮಾಡ್ತಾರೆ ಅಂದ್ರೆ, ಅದೇ ನೀವು ಇಂಥ ಪಾಪ ಮಾಡಿದಿರಿ, ಅದು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ ಒಂದು ರೀತಿಯ ವಾಕ್ಯ ತಪ್ಪಾಗಿ ಉಪಯೋಗಿಸುವುದು. ಯಾರು ನಾವು ಪಾಪಿಗಳಾಗಿದ್ದೇವೆ, ಪಾಪಕ್ಕೆ ಶಿಕ್ಷೆ ಆದಾಮನಿಂದಲೇ ಬಂದಿದೆ, ನಾನು ಏನೇ ಮಾಡಲಿ ಪಾಪದ ಶಿಕ್ಷೆಯಿಂದ ಬಿಡುಗಡೆ ಹೊಂದೋದಕ್ಕೆ ನನ್ನಿಂದ ಅಸಾಧ್ಯ, ಮಾರ್ಗ ಮಾಡಿರುವಂತ ನಾನು ಸ್ವೀಕಾರ ಮಾಡಲಂದ್ರೆ ನನಗೆ ನಿತ್ಯವಂತ ಶಿಕ್ಷೆ ಅಂತ ಹೇಳಿದ್ರೆ ಯಾರಿಗೆ ತಿಳಿದಿಲ್ವೋ ಅವ್ರು ಯಾವಾಗಲೂ ಇದಕ್ಕೆ ಹೋಗ್ತಾರೆ. ಅಥವಾ ಅನೇಕ ಸುವಾರ್ತಿಕರು ಕೂಡ ಅದನ್ನೇ ಹೇಳ್ತಾರೆ. ಅಪೊಸ್ತಲರ ಕೃತ್ಯದಲ್ಲಿ ಹೇಳೋ ಪ್ರಕಾರ, ನೋಡ್ರಿ ನೀವು ಇಸ್ರಾಯೇಲ್ ಜನಾಂಗದವರೇ, ಇವತ್ತು ಎಷ್ಟು ಲಕ್ಷಾಂತರ ಜನ ಇಲ್ಲಿ ಸೇರಿ ಬಂದಿದ್ರು,
ನೀವೆಲ್ಲರೂ ನಿರಪರಾಧಿಯಾಗಿರುವಂತ ನಿಜವಾಗಲೂ ಏನಂತಾರೆ ಮೆಸ್ಸಿಯನೇ ಆಗಿದ್ರು. ಅಂದ್ರೆ ಅವ್ರು ಹೇಳೋದು, ನೀವು ಇಸ್ರೇಲರ ಇತಿಹಾಸ ನೋಡಿದ್ರೆ ಅನೇಕ ಪ್ರವಾದಿಗಳನ್ನು ಅವ್ರು ಕಲ್ಲೆಸು ಸಾಯಿಸಿದ್ರು. ಇಸ್ರೇಲ್ ಹಿಸ್ಟ್ರಿನೇ ಆದಿತ್ತು. ಅವ್ರಿಗೆ ಅವ್ರು ಸಾಯಿಸುವಾಗ ಅವ್ರಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಮತ್ತೆ ಅದು ಹಬ್ಬ, ದೇವ್ರು ನೇಮಿಸಿರುವಂಥ ಹಬ್ಬ ಕೂಡ ಅವ್ರಿಗೆ ಏನು ವ್ಯತ್ಯಾಸ ಆಗ್ತಿಲ್ಲ. ಪಸ್ಕ ಹಬ್ಬದ ದಿವಸವೇ ಯೇಸು ಸಾಯಿಸಿದ್ರು. ಅದಕ್ಕೆ ಅವ್ರಿಗೆ ಒಂದು ನಾರ್ಮಲ್ ಆಗಿ ಹೋಗಿರುವಾಗ ಪೇತ್ರನ ಮಧ್ಯೆ ಹೇಳ್ತಾನೆ, ನೀವು ಇಲ್ಲಿವರೆಗೂ ಅನೇಕ ಪ್ರವಾದಿಗಳನ್ನು ಸಾಯಿಸಿದಿರ, ಆದರೆ ಈ ವ್ಯಕ್ತಿನ ಸಾಯಿಸಿದ್ರಲ್ಲ, ಈತನ ಇಂಥ ಸಾಮಾನ್ಯವಂತ ಪ್ರವಾದಿ ಅಲ್ಲ, ಈತನೇ ಮೆಸ್ಸಿಯನು. ನೋಡು, ದಾವೀದನಿಗೆ ದೇವರು ಏನು ವಾಗ್ದಾನ ಮಾಡಿದನೋ ಈತನೇ ದೇವಕುಮಾರನು. ಎಲ್ಲಿಯೂ ಈತನೇ ನಿತ್ಯನಾದಂಥ ತಂದೆ, ಈತನೇ ತಂದೆಯಾಗಿದ್ದ, ಈತನೇ ಮಗನ, ಆತನೇ ಮಗನಾಗಿ ಚೇಂಜ್ ಆದಂತ ಎಲ್ಲಿ ಹೇಳಿಲ್ಲ. ಈತನೇ ದೇವಕುಮಾರ, ದಾವೀದನ ಕುಮಾರ ಅಂತ ಹೇಳಿ ದೇವರು ವಾಗ್ದಾನ ಮಾಡಿದನು. ಆ ವಾಗ್ದಾನ ಅಥವಾ ಪ್ರವಾದನೆಯ ನೆರವೇರಿಕೆಯೇ ಯೇಸು ಆಗಿದ್ದಾನೆ. ಅದಕ್ಕೆ ಅಂತ ಮೆಸ್ಸಿಯನನ್ನೇ ನೀವು ಸಾಯಿಸಿದ್ದೀರಾ, ಇಂಥ ಅಪರಾಧ ಮಾಡಿದ್ದೀರಾ ಅಂದಾಗ ಅವರ ಹೃದಯದಲ್ಲಿ ಅಲಂಗಟ್ಟುತ್ತಾ ಇತ್ತು. ಅವರಿಗೆ ಪೇತ್ರ ಹೇಳ್ತಿಲ್ಲ, ಆದಾಮನ ನಿಮಿತ್ತ ನೀವು ಪಾಪಿಗಳಾಗಿದ್ದೀರಾ, ಪಾಪ ನಿಮ್ಮೆಲ್ಲರಲ್ಲಿ ಪ್ರಸರಿಸಿದೇವಲ್ಲ ಅಂತ ಹೇಳ್ತಲ್ಲ. ಅವರಿಗೆ ಪರ್ಟಿಕ್ಯುಲರ್ ಆದ ಸಂಗತಿ, ನೀವು ಸಾಯಿಸಿರುವಂತ ಇಂಥ ಮಹಾಪರಾಧ ಮಾಡಿದ್ದೀರಾ. ಅದಕ್ಕೆ ಅವರಿಗೆ ಹಾಗಿದ್ರೆ ಇಷ್ಟೊಂದು ಇಂಥ ಮಹಾಪರಾಧ ಮಾಡಿದಾಗ ಇದಕ್ಕೆ ಬಿಡುಗಡೆ ಹೇಗೆ, ಏನ್ ಮಾರ್ಗ, ಏನ್ ಮಾಡ್ಬೇಕು ಕೇಳಿದಾಗ ಅವರಿಗೆ ಆ ಸಂಗತಿ ಏನ್ ಹೇಳಿದ್ರು ಅದಕ್ಕೆ ಅನ್ವಯ ಆಗತ್ತೆ ಹೊರತು ಅದು ಹೇಳಿದ ತಕ್ಷಣ ಇವತ್ತು ಅನೇಕರು ಆ ಸಂಗತಿ ಆಧಾರ ಮಾಡ್ಕೊಂಡು, ನೋಡು ಯೇಸುವನ್ನು ಬರಬ್ಬರನ್ನು ಬಿಡಿಸು, ಯೇಸುವನ್ನು ಸಿಲುಬೆಗೆ ಹಾಕ್ಸಂತ ಹೇಳಿರುವಂತ ಜನರ ಗುಂಪಿನಲ್ಲಿ ನೀವು ಕೂಡ ಒಬ್ಬರು ಆಗಿದ್ದೀರಾ ಅಂತ ಹೇಳಿ, ಹೌದು ನಾವು ಇದ್ದೇವೆ ಅಂತ. ನಾವಿಲ್ಲ, ಅಲ್ಲಿ ಬೈಬಲ್ ಹೇಳ್ತಲ್ಲ ನಾವು ಇದ್ದೇವೆ ಅಂತ ಹೇಳಿಲ್ಲ. ಅಲ್ಲಿ ಯಹೂದ್ಯರಿದ್ರು, ಅಲ್ಲಿ ಏನಂತ ರೋಮನ್ ಸರ್ಕಾರವಿತ್ತು, ಅಧಿಕಾರಿಗಳಿದ್ರು, ಶಾಸ್ತ್ರಿಗಳಿದ್ರು, ಯಾಜಕರಿದ್ರು, ಅವರೆಲ್ಲ ಜವಾಬ್ದಾರಾಗಿದ್ರು. ಹಾಗಂತ ತಕ್ಷಣ ಅಲ್ಲಿ ಸೇರುವಂತ ಎಲ್ಲಾ ಗುಂಪಿನಲ್ಲಿ ಅಪೊಸ್ತಲರು ಇರಲಿಲ್ಲ, ಕರ್ತನ ತಾಯಿಯಂತ ಮರಿಯಳು ಇರಲಿಲ್ಲ. ನಿಕೋದೇಮನು ಒಂದು ರಾತ್ರಿ ಆತನ ಕರ್ತನ ಬಳಿಗೆ ಬಂದು ಕೇಳ್ತಾನೆ, ಆತನಿಲ್ಲ. ಅರಿಮತ್ತಾಯದ ಯೋಸೇಫನು ಇರಲಿಲ್ಲ. ಅರಿಮತ್ತಾಯನ ಹೊಸ ಸಮಾಧಿಯನ್ನೇ ಕರ್ತನ ದೇಹವನ್ನು ಇಡೋದಕ್ಕೋಸ್ಕರ ಆತನ ಕೊಟ್ಟನು. ಅದಕ್ಕೆ ಇವರು ನೀವೆಲ್ಲರೂ ಅದರಲ್ಲಿ ಇದ್ದೀರಾ ಅಂತಂದ್ರೆ ಹೇಗೆ, ಅವರೇ ಇರಲಿಲ್ಲ, ನಾವ್ ಹೆಂಗಿರ್ತೇವೆ. ಅದಕ್ಕೆ ನೀವೆಲ್ಲರೂ ಇದ್ದೀರಾ, ಅದಕ್ಕೋಸ್ಕರವೇ ನಿಮ್ಮ ಕೆಟ್ಟ ಯೋಚನೆಗೋಸ್ಕರ ಯೇಸುವಿನ ತಲೆಗೆ ಮುಳ್ಳಿನ ಕಿರೀಟ ಹಾಕಿದ್ರು, ನಿಮ್ಮ ಕೈ ತಪ್ಪು ಮಾಡಬಾರತ್ತೆ ಕೈಗೆ ಮೊಳೆಯನ್ನು ಜಡಿದ್ರು ಅಂತ. ಅಯ್ಯೋ ಹೌದಾ, ಅಯ್ಯೋ ಇಂಥ ದುಃಖ ಜನರಿಗೆ ಇಲ್ಲದೆ ಇರುತ್ತದೆ. ಅವರಿಗೆ ಒಂದು ಎಮೋಷನ್ ಉಂಟು ಮಾಡಿ, ನೋಡಿ ನಿಮ್ಮ ಇಂಥ ಎಷ್ಟು ಪಾಪಕ್ಕೋಸ್ಕರ ಎಷ್ಟು ಸತ್ತೋಗಿದಾನಲ್ಲ, ಅದಕ್ಕೆ ಮತ್ತೆ ನೀವೇನ್ ಮಾಡ್ಬೇಕು, ಇನ್ನು ನೀವು ಪಾಪದಲ್ಲಿ ಜೀವಿಸ್ಬೇಕಾ? ಖಂಡಿತವಾಗಿ ಜೀವಿಸಲ್ಲ, ಇಲ್ಲ ಅಂತ ಹೇಳಿ ಅವ್ರು ಅಷ್ಟೊಂದು ಹೇಳಿದ್ಮೇಲೆ ಏನಂತಾರೆ, ಓ ಹೌದಾ ಇಷ್ಟೊಂದು ಪಾಪ, ನಾನು ಪಾಪಕ್ಕೆ ಎಷ್ಟು ಅಂದ್ರೆ ನಾನು ಪಾಪ ಇನ್ಮೇಲೆ ನಾನು ಪಾಪ ಮಾಡಲ್ಲ ಅಂತ ಹೇಳಿ, ಆಯ್ತು ನೀವು ರಕ್ಷಣೆ ಹೊಂದಿದ್ದೀರಾ. ಪಾಪ ಮಾಡಲ್ಲ ಅಂತ ಕೇಳಿ ರಕ್ಷಣೆ ಹೊಂದೋದಲ್ಲಿಲ್ಲ. ಅದು ಹೆಂಗಿದೆ ಅಂದ್ರೆ ಅಪೊಸ್ತಲರ ಕೃತ್ಯದಲ್ಲಿ ಹೇಳಿರೋಂಥದ್ದು ಎಲ್ಲಿ ಇಲ್ಲ ಕಡೆ ಹೇಳೋದು. ಏನೋ ನಮ್ಮ ಮಕ್ಕಳು ಬಂದು ನಮ್ಗೆ ಏನೋ ಒಂದು ತಪ್ಪು ಮಾಡಿರ್ತಾರೆ, ಅವ್ರು ಬಂದು ಓ ಡ್ಯಾಡಿ ಮಮ್ಮಿ ಸಾರಿ ಅಂತ ಹೇಳ್ತಾರೆ. ಸಾರಿ ಅಂತ ತಕ್ಷಣ ಆಯ್ತು ಹೋಗು ಕ್ಷಮಿಸ್ತೇವೆ. ಆದ್ರೆ ಪಾಪಕ್ಕೆ ಬರ್ಬೇಕಂತ ಶಿಕ್ಷೆ ಯಾರು ಅನುಭವಿಸ್ತಾರೆ. ಈಗೇನೋ ಒಂದು ಗಾಜಿನ ಗ್ಲಾಸೇ ಬಿಸಾಡಿ ಮುಡ್ದೋಯ್ತು. ಮುಡ್ದೋದಾಗೆ ಮಕ್ಕಳು ಪಾಪ ಏನು ಹೇಳ್ತಾರೆ, ಸಾರಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಏನು ಹೇಳಕ್ ಬರ್ತೇವೆ ಅವ್ರಿಗೆ. ಏನು ತಂದೆಯಾಗಿ ಒಂದು ತಾಯಿಗೆ ನಾವಿಲ್ಲ ಕೂತ್ಕೊಂಡು ಆ ಗಾಜಿನ ಏನೋ ಪೀಸ್ ಎಲ್ಲ ಆರಿಸಿ ಎಲ್ಲ ಜೋಡಿಸಿ ಸರಿಯಾಗಿ ಮಾಡೋ, ಅವಲೇ ನಿನಗೆ ಕ್ಷಮಾಪಣೆ ಮಾಡ್ತೇನೆ ಅಂತ ಹೇಳ್ತೇವ? ಮಾಡೋಕ್ಕಾಗಲ್ಲ. ಇವತ್ತು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಹೇಳುವಂಥವ್ರು ಅಥವಾ ಸುವಾರ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಕರೆದಿ ಅವ್ರಿಗೆ ದುಃಖ ಪಡಿಸಿ ಅಳುವಂತೆ ಮಾಡಿ, ಯಾಕಂದ್ರೆ ಮಾನಸ ಅಂತ ಕೊಡು ರಿಪೆಂಟೆನ್ಸ್ ಇವೆಲ್ಲ ತಪ್ಪಾಗಿ ಉಪಯೋಗಿಸುವಂಥದ್ದು. ರಿಪೆಂಟ್ ಬೈಬಲ್ ಹೇಳಿ, ಅದಕ್ಕೆ ಇವಾಗ ನೀವು ಅಂದ್ರೆ ಪಾಪ ಅವ್ರ ಪ್ರಕಾರ ರಿಪೆಂಟ್ ಅಂದ್ರೆ ಒಂದ್ ದಿವಸ ನೋಡೋಣ, ರಿಪೆಂಟ್ ಅನ್ನೋದು ಪಾಪ ಬಿಡೋದು ಅದರ ಅರ್ಥ ಅಲ್ಲ. ಅದಕ್ಕೆ ನೀವು ಇಂಥ ಪಾಪ ಮಾಡಿದೀರಾ, ಅದಕ್ಕೆ ನೋಡು ಯೇಸು ಕ್ರಿಸ್ತ ಹೀಗೆ ಸತ್ತ ಅಂದ್ರೆ ಅವ್ರಿಗೆ ಏನ್ ಅಲ್ಲಿ ಆಗಂಥದ್ದು, ಯೇಸು ಕ್ರಿಸ್ತ ನಿಜವಾಗಲೂ ಯೇಸು ಕ್ರಿಸ್ತ ಮೂಲಕ ಬಿಡುಗಡೆ ಹೋಗುತ್ತೆ. ಬಿಡುಗಡೆ ಇದೆ ಅನ್ನೋಂಥದ್ದು ಅರ್ಥ ಆಗಲ್ಲ. ನನ್ನ ಪಾಪಕ್ಕೋಸ್ಕರ ಯೇಸು ಕ್ರಿಸ್ತ ಈ ತರ ಕಠಿಣವಾದ ಶಿಕ್ಷೆ ಅನುಭವಿಸಿದಾನ, ಅದಕ್ಕೆ ದುಃಖವಾಗಿ ಯಾರಿಗೂ ದುಃಖ ಅಂದ್ರೆ ಇವ್ರು ಹೇಳೋಂಥವ್ರು ಆ ರೀತಿಯಾಗಿ ಮಾಡ್ತಾರೆ. ನೋಡಿ ಇಂಥ ಪಾಪ ಮಾಡಿ, ನೋಡು ನೀನು ಮೊನ್ನೆನೆ ನೀನು ಇಂಥ ಯೋಚನೆ ಮಾಡಿಲ್ವಾ, ನಿನ್ನೆನೆ ನೀನು ಇಂಥ ಯೋಚನೆ ಮಾಡಿಲ್ವಾ. ಮನುಷ್ಯನ ಪಾಪಿ ಆದಾಮನ ಪಾಪನೆ ಬಂದೆ ಕೆಟ್ಟ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ಇವರೆಲ್ಲ ನಿನ್ನೆನೆ ನೋಡು ಹೇಗೆ ನೋಡು ಎಂಥ ಕೆಟ್ಟ ಯೋಚನೆ. ಅದಕ್ಕೆ ಕರ್ತನು ಮುಳ್ಳಿನ ಕಿರೀಟ ತಲೆಗೆ ಹಾಕೊಂಡ ಅಂದ್ರೆ ಇವ್ರಿಗೆ ಅಯ್ಯೋ ಹೌದು ದುಃಖ ಪಡ್ಬೇಕು. ದುಃಖ ಪಟ್ಟು ಅವಾಗ ಏನಾಗುತ್ತೆ, ಎಮೋಷನಲ್ ಆಗಿ ಯಾವುದೋ ತೀರ್ಮಾನ ಬಂದಾಗ ಅವರು ಆ ಎಮೋಷನ್ಗೆ ತಿರುಗಿ ಆಯ್ತು ಈ ಪಾಪ ಮಾಡಲ್ಲ. ಅವತ್ತಿಂದ ಹೇಳುವಂಥದ್ದೇನು, ಅವತ್ತಿಂದ ನಾನು ನನ್ನ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟೆ ಅಥವಾ ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸಿದೆ. ಇವೆಲ್ಲ ಬೇರೆ ಬೇರೆ ವಿಧಗಳು, ಬೇರೆ ನಿಜವಾಗ್ಲೂ ಅದರ ಅರ್ಥಗಳವಲ್ಲ. ನಾವು ಒಪ್ಪಿಸ್ಕೊಡೋದ್ರ ಮೂಲಕ ನಾವು ರಕ್ಷಣೆ ಹೊಂದಲ್ಲ, ನಾವು ಪಾಪ ಬಿಡೋದ್ರಿಂದ ರಕ್ಷಣೆ ಹೊಂದಲ್ಲ. ನಾವು ಅಲ್ಲಿವರೆಗೂ ಇಷ್ಟು ಕುಡಿತಾ ಇದ್ದೆ ಅವತ್ತು ಲಾಸ್ಟ್, ಆಮೇಲೆ ನಾನು ಬಿಟ್ಬಿಟ್ಟೆ, ಅದಕ್ಕೆ ರಕ್ಷಣೆ ಹೊಂದಿಲ್ಲ. ಅದೇನೋ ಬಿಟ್ಬಿಟ್ಟು ಅದಕ್ಕೆ ರಕ್ಷಣೆ ಹೊಂದಿದ್ದಾನೆ, ಅದರ ಅರ್ಥ ಅಲ್ಲ.
ಯಾಕಂದ್ರೆ ಕ್ರಿಸ್ತ ಯೇಸು ಏನ್ ಹೇಳ್ತಾ ವಾಕ್ಯನ ಓದ್ತಿರೋದು 1 ತಿಮೋಥೆಯ 15 ಮತ್ತು ನಮ್ಮ ಕರ್ತನ 15ನೇ ವಚನ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಅನೇಕರ ಸುವಾರ್ತೆ ಏನಂದ್ರೆ ನೀವು ಪಾಪ ಬಿಟ್ಟ ಮೇಲೆ ಯೇಸು ಕ್ರಿಸ್ತ ರಕ್ಷಿಸ್ತಾರೆ. ನೋಡಿ, ನೀವಿಷ್ಟು ತಪ್ಪು ಮಾಡಿದ್ರ, ಎಷ್ಟೊಂದು ಏನಂತಾರೆ ಕೆಟ್ಟದಾಗಿ ನಡ್ಕೊಂಡಿದ್ರ, ಇದರಿಂದ ಎಷ್ಟು ಕ್ರಿಸ್ತನಿಗೆ ನೋವಾಗಿದೆ, ಎಷ್ಟು ಆತನ ಹಿಂಸೆಯನ್ನು ಅನುಭವಿಸಿದ್ದಾರೆ. ಅದಕ್ಕೆ ನೀವು ಇನ್ನೂ ಅದರಲ್ಲೇ ಮುಂದುವರಿಬೇಕಾ? ನೀವು ನೀತಿವಂತರಾಗಿ ಜೀವಿಸಕ್ಕೆ ನಿಮ್ಗೆ ಇಷ್ಟ ಅಲ್ವಾ? ಅದನ್ನ ಎಷ್ಟು ಶಿಕ್ಷೆ ಅನುಭವಿಸಿದ್ರೆ ಹೌದು ದೇವೆ ಅಂದ್ರೆ ರಕ್ಷಣೆ ಹೊಂದೋಕ್ಕಿಂತ ಮುಂಚೆ ಅವ್ರು ನೀತಿವಂತರಾಗ್ಬಿಟ್ರು. ಮಾಡಲ್ಲ ಅಂತ ತಕ್ಷಣ ಅವ್ರಾಯ್ತು, ಇವಾಗ ನೀನು ಯೇಸು ಕ್ರಿಸ್ತನಿಗೆ ರಕ್ಷಕ ಅಂಗೀಕರಿಸು, ಯೇಸು ಕ್ರಿಸ್ತನಿಗೆ ನಿನ್ನ ಜೀವನ ಒಪ್ಪಿಸ್ಕೊಡು, ಅಥವಾ ನೀನು ಇದು ಮಾಡು ಅದು ಮಾಡು. ಬೈಬಲ್ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರನೇ ಬಂದಿದ್ದಾನೆ. ಕ್ರಿಸ್ತ ಯೇಸು ಸ್ವಲ್ಪ ಕನ್ವರ್ಟ್ ಆಗಿರೋರಿಗೆ, ಕ್ರಿಸ್ತ ಯೇಸು ಸ್ವಲ್ಪ ಪಾಪ ಬಿಟ್ಬಿಟ್ಟವ್ರಿಗೆ, ಕ್ರಿಸ್ತ ಯೇಸು ಸ್ವಲ್ಪ ನೀತಿವಂತರಾಗೋದಕ್ಕೆ ಪ್ರಯತ್ನ ಪಡುವವರಿಗೆ ರಕ್ಷಿಸೋದಕ್ಕೆ ಬಂದಿದ್ದಾನೆ ಅಂತ ಹೇಳಿ ದೇವರು ವಾಕ್ಯ ಇದ್ರೆ ನಾವೆಲ್ಲರೂ ಅದು ಮಾಡಿದ್ರೆ ಪರವಾಗಿಲ್ಲ. ಇದೇ ತಿಳುವಳಿಕೆ ಅನೇಕರಿಗಿಲ್ಲ. ಸುವಾರ್ತೆ ಸಾರ್ತೇವೆ ಅಂತ ಹೇಳ್ತಾರೆ. ಅವ್ರ ಸುವಾರ್ತೆ ಅಷ್ಟೇ, ಯೇಸುವನ್ನು ನಂಬಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಯೇಸು ನಂಬಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ, ಯೇಸು ನಂಬಿದ್ರೆ ಇದಾಗುತ್ತೆ, ಇದಾಗುತ್ತೆ. ನಾವು ಸ್ವೀಕಾರ ಮಾಡೋದು ಹೆಚ್ಚಿನಲ್ಲ, ಯೇಸು ನಮ್ಗೆ ಸ್ವೀಕಾರ ಮಾಡಬೇಕು. ಕರ್ತನಾದ ಯೇಸು ನಮ್ಮನ್ನು ಸ್ವೀಕಾರ ಮಾಡಬೇಕಾಗಿದೆ. ಆತ ನಮಗೋಸ್ಕರ ಪ್ರೀತಿಸಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ಆತನು ನಮ್ಮನ್ನು ಸ್ವೀಕಾರ ಮಾಡಬೇಕಾಗಿದೆ. ಅದಕ್ಕೆ ಈ ಒಂದು ಪಾಪ ನಾವು ನೋಡುವಾಗ, ನಾವು ಪಾಪಿ ಆಗಿರೋದ್ರೆ ನಾವು ಪಾಪ ಮಾಡ್ತಿದ್ದೇವೆ. ಆ ಪಾಪದಲ್ಲಿರುವಾಗಲೇ ಯೇಸು ಕ್ರಿಸ್ತನು ರಕ್ಷಿಸೋದಕ್ಕೋಸ್ಕರ ಬಂದಿದ್ದಾನೆ. ಅದಕ್ಕೆ ರಕ್ಷಿಸುವುದಕ್ಕಿಂತ ಮುಂಚೆನೆ ನಾವು 2-3 ಹೆಜ್ಜೆ ಮಾಡಿ, 4-5 ಹೆಜ್ಜೆ ಏರಿದ ಮೇಲೆ ಯೇಸು ಕ್ರಿಸ್ತನ ಮೇಲೆ ಇರ್ತಾನೆ. ಆತನು ಕೂಡ ಕೈ ಚಾಚಿ, ಆಯ್ತು ಮಗನೇ ಮಗಳೇ, 4-5 ಹೆಜ್ಜೆ ನೀನು ಟ್ರೈ ಮಾಡಿದಲ್ಲ, ಅದಕ್ಕೆ ಉಳಿದ 4-5 ಹೆಜ್ಜೆ ನಾನು ಹಿಡ್ಕೊಂಡು ಹೇಳ್ತೇನೆ ಅಂದ್ರೆ ಅದು ಸುವಾರ್ತೆ. ಯೇಸು ಕ್ರಿಸ್ತ ಅದನ್ನು ಮಾಡಕ್ಕೆ ಬಂದಿಲ್ಲ. ಪಾಪಿ ಆಗಿರೋರನ್ನು ರಕ್ಷಿಸೋದಕ್ಕೋಸ್ಕರ ಬಂದಿದ್ದಾರೆ. ಯಾರು ಪಾಪಿ ಆಗಿಲ್ಲ ಅಂತ ಹೇಳ್ತಾರೋ ಸೆಲ್ಫ್ ರೈಚಸ್ ಮನುಷ್ಯರು, ಸ್ವನೀತಿಯನ್ನು ಆಧರಿಸಿಕೊಂಡಂಥವ್ರು. ಎಂಥ ಪಾಪಿಗಳನ್ನಾದರೂ ದೇವ್ರ ಕ್ಷಮಿಸ್ತಾನೆ. ಆದರೆ ಸ್ವನೀತಿಯನ್ನು ಆಶ್ರಯಿಸಿಕೊಂಡವ್ರು ಎಂದೂ ರಕ್ಷಣೆ ಹೊಂದಲ್ಲ, ಅವ್ರು ಎಂದೂ ಸುವಾರ್ತೆಯನ್ನು ನಂಬಲ್ಲ, ಎಂದು ದೇವ್ರ ಕೃಪೆಯನ್ನು ಅಲ್ಲಗಳಿತಾರ. ಸ್ವನೀತಿಯನ್ನು ಆಶ್ರಯ, ಅದೇ ಪರಿಸರ ಪ್ರಾಬ್ಲಮ್ ಆಗಿತ್ತು. ಇವತ್ತು ಅನೇಕರ ಜೀವನ ಕೂಡ ಅದೇ ಆಗಿದೆ. ಹಾಗಿರುವಾಗ ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದನು. ಪಾಪಿಗಳು ರಕ್ಷಿಸೋದಕ್ಕೋಸ್ಕರ ಬಂದಂದ್ರೆ ಹೇಗೆ ರಕ್ಷಿಸಿದ? ಪಾಪವು ಕೊಡುವಂಥ ಸಂಬಳ ಮರಣ. ಪಾಪಕ್ಕೆ ಶಿಕ್ಷೆ ಮರಣ ಆಗಿರುವಾಗ ಶಿಕ್ಷೆಗೆ ಅಪರಾಧಕ್ಕೆ ಬಿಡುಗಡೆ ಅಂತ ಹೇಳುವಂಥದ್ದು ಅವಾಗ ನೋಡ್ತೇವೆ. ಎಲ್ಲಾ ಕಡೆ, ಒಂದೇ ಪತ್ರಿಕೆ ಅಲ್ಲ, ಎಲ್ಲಾ ಕಡೆಯಲ್ಲಿ ಮೂಲವಾಗಿ ನೋಡೋ ಪ್ರಕಾರ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಅಂತ ದೇವರನ್ನು ನೇಮಿಸಿದ್ದಾನೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ವಿಮೋಚನೆ ಕಾಂಡ ಹೇಳೋದು ಇಬ್ರಿಯ ಪತ್ರಿಕೆಯಲ್ಲಿ ಎಲ್ಲಾ ಕಡೆ ಅದೇ ಇದೆ. ಇದು ಸಾರ್ವತ್ರಿಕವಾಗಿಯೂ ಎಲ್ಲ ಸಮಗ್ರವಾಗಿ ಬೈಬಲ್ ಗ್ರಂಥದಲ್ಲಿ ಇದೊಂದು ನಿಯಮ, ದೇವರ ನಿಯಮ ಉಂಟು. ಪಾಪಿಗಳಾಗಿದ್ದೇವೆ. ಸುವಾರ್ತೆಯಲ್ಲಿ ಏನಿರಬೇಕು? ನಾವು ರಕ್ಷಣೆ ಹೊಂದಬೇಕಾದ್ರೆ ಮೊದಲಾಗಿ ನಾವು ಪಾಪಿಯಾಗಿದ್ದೇವೆ. ಎರಡನೇದಾಗಿ ಪಾಪಕ್ಕೆ ಕೊಡುವಂತ ಮೊದಲಾಗಿ ಪಾಪಿಯಾಗಿದ್ದೇವೆ ಅಂದ್ರೆ ನಾವು ಪಾಪ ಮಾಡೋದ್ರ ಮೂಲಕ ಪಾಪಿ ಅಲ್ಲ, ಪಾಪಿಗಳಾಗಿರೋದನ್ನ ನಾವು ಪಾಪ ಮಾಡ್ತಿದ್ದೇವೆ. ಅದಾದ್ಮೇಲೆ ಆ ಪಾಪದಿಂದ ಬಿಡುಗಡೆ ಹೊಂದೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆ ಪಾಪಕ್ಕೆ ಬಿಡುಗಡೆ ಅಂದ್ರೆ ಮರಣವೇ ಅದಕ್ಕೆ ಶಿಕ್ಷೆ ಆಗಿರುವಾಗ, ಮರಣವೇ ಶಿಕ್ಷೆ ಅಂದ್ರೆ ಮರಣ ಹೊಂದೇವೆ, ಮುಗಿದೋಯ್ತು. ಹಾಗಿರೋದ್ರಿಂದ ಆ ಶಿಕ್ಷೆಯಿಂದ ಬಿಡುಗಡೆ ಎಲ್ಲಿ ಉಂಟು? ಏನು ಕ್ರಮ ಉಂಟು? ದೇವರು ಏನನ್ನು ಮಾಡಿದ್ದಾರೆ? ದೇವರು ಹೇಳ್ತಾನೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ನಾನು ರಕ್ತ ಸುರಿಸಿದ ನಾನು ಪಾಪ ಪರಿಹಾರ ಆಗತ್ತಾ? ಇಲ್ಲ. ನಾನು ಆಲ್ರೆಡಿ ನಾನು ಪಾಪಿ ಆಗಿದ್ದೇನೆ. ಹಾಗಿದ್ರೆ ಪಾಪರಹಿತನಾಗಿರುವಂತ ರಕ್ತ ಧಾರೆ ಎರೆದಾಗ ಪಾಪದ ಪರಿಹಾರ ಆಗುತ್ತೆ, ಸಾಧ್ಯತೆ ಉಂಟು. ಅದನ್ನೇ ದೇವರು ಮೊದಲೇ ಹೇಳಿರುವಾಗ ವಿಮೋಚನೆ ಕಾಂಡದಲ್ಲಿ ಯೇಸು ಕ್ರಿಸ್ತನು ಬರಲಿಲ್ಲ. ಆದ್ರೆ ಪ್ರವಾದನೆಯಾಗಿ ವಿಮೋಚನೆ ಕಾಂಡದಲ್ಲೇ, ಯಾಜಕ ಕಾಂಡದಲ್ಲೇ ವಾಕ್ಯ ಅನ್ಸುತ್ತೆ, ಅಲ್ಲಿ ಹೇಳುವಂಥದ್ದು ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಆ ಪ್ರವಾದನೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬಂತು. ಹೌದು, ಯೋಹಾನನು ಕೂಡ 1ನೇ ಅಧ್ಯಾಯ ಸುವಾರ್ತೆ 1:29 ಅಗೋ ದೇವರು ನೇಮಿಸಿದಂತ ಲೋಕದ ಪಾಪ ನಿವಾರಣೆಗೋಸ್ಕರ ಆತನ ಯಜ್ಞದ ಕುರಿಮರಿಯಾಗಿ ಬಂದಿದ್ದಾನೆ. ಸೊ ಮಾರ್ಗ ಪಾಪಿಯಾಗಿದ್ದೇವೆ, ಹುಟ್ಟಿದ ಪಾಪಿಯೇ, ಪಾಪ ಮಾಡೋದೇ ಪಾಪಿ ಅಲ್ಲ, ಪಾಪಿಯಾಗಿದ್ದೇನೆ. ಪಾಪಕ್ಕೆ ಬರುವಂತ ಶಿಕ್ಷೆ ನಿತ್ಯವಾದಂತ ಮರಣ. ಆ ಮರಣದಿಂದ ನನ್ನನ್ನು ನಾನು ಬಿಡುಗಡೆ ಹೊಂದಕ್ಕೆ ಸಾಧ್ಯ ಇಲ್ಲ. ಈ ವಾಕ್ಯಗಳಾಗ ಏನಂತದೆ? ಅದಕ್ಕೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 16 ನೋಡುವಾಗ ಪರಿಶುದ್ಧಾತ್ಮನು ಬಂದಾಗ ಲೋಕಕ್ಕೆ ನ್ಯಾಯ, ನೀತಿ, ತೀರ್ಪುಗಳ ವಿಷಯದಲ್ಲಿ ಅರಿವನ್ನು ಹುಟ್ಟಿಸ್ತಾನೆ. ಈ ತಿಳುವಳಿಕೆಯಲ್ಲಿರೋರು ಏನೋ ಪರಿಶುದ್ಧಾತ್ಮ, ಯೇಸುವೇ ಪರಿಶುದ್ಧಾತ್ಮ ಆದ, ತಂದೆಯೇ ಮಗನಾದ, ಮಗನೇ ಪರಿಶುದ್ಧಾತ್ಮನಾದ, ಸುಳ್ಳು ಹೇಳುವಂತ ಒಂದು ಒನ್ಲಿ ಜೀಸಸ್ ಗುಂಪಿನವರಿದ್ದಾರೆ. ಇವರು ಯೆಹೋವನ ಸಾಕ್ಷಿಗಳು ಮತ್ತು ಒನ್ಲಿ ಜೀಸಸ್ ಅನ್ನೋ ಗುಂಪಿನವರು ಒಂದೇ ನಾಣ್ಯದ 2 ಮುಖಗಳಷ್ಟೇ. ಒಬ್ರು ಯೇಸು ಕ್ರಿಸ್ತ ದೇವರಲ್ಲ, ಯೆಹೋವ ದೇವರೇ ಅಂತ ಹೇಳೋನು ಒಂದು ಗುಂಪಾಗಿದ್ದಾರೆ. ಅವರಂತೂ ನ್ಯೂ ವರ್ಲ್ಡ್ ಟ್ರಾನ್ಸ್ಲೇಷನ್ ಉಪಯೋಗಿಸ್ತಾರೆ. ಈ ಒನ್ಲಿ ಜೀಸಸ್ ಅನ್ನಂತವ್ರು ಯೆಹೋವನ ದೇವರಲ್ಲ, ಪರಿಶುದ್ಧಾತ್ಮ ದೇವರು, ಯೇಸು ಕ್ರಿಸ್ತನೇ ಏಕೈಕ ದೇವರು. ಅವನೇ ತಂದೆ ಆಗಿದ್ದ, ಅವನೇ ಪರಿಶುದ್ಧಾತ್ಮನಾಗಿರ್ತಾನಂತೆ. ಪಾತ್ರ ಬದಲಾಯಿಸ್ತಾ ಇರ್ತಾನೆ ಅಂತ ಹೇಳೋರು. ಯಾವಾಗ ಅದನ್ನು ಹೇಳಕ್ ಅವ್ರಿಗೆ ಗೊತ್ತಿಲ್ಲ. ತಂದೆ ಆಗಿದ್ದ, ಆಮೇಲೆ ಮಗ ಆದ, ಆಮೇಲೆ ಪರಿಶುದ್ಧಾತ್ಮ.
ಇವಾಗ ಕ್ರಿಸ್ತನ್ ನಿಮ್ಮಲ್ಲಿದ್ದಾನೆ ಅಂದ್ರೆ ಪರಿಶುದ್ಧಾತ್ಮನಿದ್ದಾನೆ, ಕ್ರಿಸ್ತನಿದ್ದಾನೆ ಅಂತ ಹೇಳ್ತಾರೆ, ಪರಿಶುದ್ಧಾತ್ಮನಿದ್ದಾನೆ ಅಂತ ಹೇಳ್ತಾರೆ. ವಾಕ್ಯವಾಗಿ ನೀವೇನು ಹೇಳೋದು? ಒಂದು ಸುಳ್ಳು. ಕ್ರಿಸ್ತನ ಪರಿಶುದ್ಧಾತ್ಮ ಇರ್ತಾರೆ ಅಂತ ಕ್ರಿಸ್ತನ ಜನ್ಮ ಹೇಗಾಯಿತು? ಮತ್ತೆ ಒಂದೇ ಅಧ್ಯಾಯ 18 ಪರಿಶುದ್ಧಾತ್ಮನ ಮೂಲಕವಾಯ್ತು ಅಂತ ಹೇಳ್ತಾರೆ. ಇವ್ರು ಹೇಳಂತ ಮೂರ್ಖತಾನೆ ಅಂದ್ರೆ ಯೇಸುವೆ ಪರಿಶುದ್ಧಾತ್ಮ ಆದ ಅಂತ ಹೇಳಿ. ಕ್ರಿಸ್ತನ ಜನನ ಮತ್ತೆ ಒಂದೇ ಅಧ್ಯಾಯ 18 ಹೇಳ್ತಾರೆ, ಹೀಗೆ ಪರಿಶುದ್ಧಾತ್ಮ ಮೂಲಕ ಯೇಸು ಹುಟ್ಟಿದ್ರಿಂದ ಪವಿತ್ರನಿಂದ ಹುಟ್ಟಿದ್ರು ಅಂತ ಹೇಳಿ ವಾಕ್ಯ ಹೇಳ್ತಾನೆ. ಅಡವಿಗೆ ಕರ್ತನು ಪರೀಕ್ಷಿಸಲು ಆತನು ಹೋದಾಗ ಆತ್ಮನೇ ಆತನು ನಡೆಸಿದನು ಅಂತ ಹೇಳ್ತಾನೆ ಹೊರತು ಯೇಸು ಕ್ರಿಸ್ತನ ಆಮೇಲೆ ಮತ್ತೆ ಪರಿಶುದ್ಧಾತ್ಮ ಬಂದಂತ ಎಲ್ಲಿ ಹೇಳಿಲ್ಲ. ಇಂಥ ಇವರು ನಂಬಿಕೆ ಇದು ತೊಗೊಂಬಂದು ಇವತ್ತು ಟಿವಿಯಲ್ಲಿ ಅಲ್ಲಿ ಇಲ್ಲಿ ಇಂಥ ಸುಳ್ಳು ಹೇಳ್ತಾರೆ ಜನಕ್ಕೆ. ಈ ಬೈಬಲ್ ವಾಕ್ಯ ನಮ್ದೇ ಇರೋದು ಅವ್ರು ಒಂದು ಗುಂಪು ಕಟ್ಕೊಂಡಿದ್ದಾರೆ, ಅವ್ರ ಹಿಂದೆ ಹೋಗ್ತಾ ಇರ್ತಾರೆ. ಪರಿಶುದ್ಧಾತ್ಮನ ಪ್ರತ್ಯೇಕವಾಗಿದ್ದಾನೆ, ಪರಿಶುದ್ಧಾತ್ಮನ ಮೂಲಕವಾಗಿ ಕರ್ತನೆ ಈ ಲೋಕದಲ್ಲಿ ಯೇಸು ಮನುಷ್ಯನಾಗಿ ಹುಟ್ಟು ಬಂದ ದೇವ್ರ ವಾಕ್ಯ ಹೇಳುತ್ತೆ. ಅದ್ಯಾದ ದೇವರೇ ಪ್ರತ್ಯೇಕವಾಗಿದ್ದಾನೆ, ದೇವ್ರ ವಾಕ್ಯ ಹೇಳುತ್ತೆ. ಎಲ್ಲೋ ಒಂದೊಂದು ವಾಕ್ಯ ತಗೊಂಡು ಏಕೈಕ ದೇವರು ಹೇಳ್ತಾನೆ. ವಾಕ್ಯ ನೋಡಿದ್ರೆ ಹೇಳಿದಾನಂತೆ ದೇವ್ರು ಏಕೈಕನಾಗಿದ್ದಾನೆ. ಹೌದು, ದೇವರು ಒಬ್ಬನೇ ಇದ್ದಾನೆ, ಅದಕ್ಕೆ ಅದೇ ರೀತಿ ಬರ್ದಿದೆ ದೇವರು ಒಬ್ಬನೇ. ಆದ್ರೆ 3 ವ್ಯಕ್ತಿಗಳು ಬೈಬಲ್ ಹೇಳುತ್ತೆ. ನೀವು 3 ವ್ಯಕ್ತಿಗಳು ಅರ್ಥ ಆಗಿಲ್ಲ, ಯಾಕೆ ಸುಳ್ಳನ್ನು ಯಾಕೆ ಹೇಳ್ತೀರಿ? ನೀವು ಸುಳ್ಳು ಯಾಕೆ ಪ್ರಸಾರ ಮಾಡ್ತೀರಿ? ದೇವರ ಇರುವಿಕೆಯನ್ನು ಅರ್ಥ ಮಾಡ್ಕೊಂಡು ಯಾವ ಮನುಷ್ಯನಿಂದ ಸಾಧ್ಯ ಇಲ್ಲ. ದೇವ್ರ ವಾಕ್ಯ ಹೇಳಿದಷ್ಟು ಅರ್ಥ ಮಾಡ್ಕೋಬೇಕು, ಅದನ್ನೇ ಪ್ರಚಾರ ಮಾಡ್ಬೇಕು. ಅದ್ರ ಬಿಟ್ಟು ತಂದೆ ದೇವರಲ್ಲ, ಪರಿಶುದ್ಧಾತ್ಮ ದೇವರಲ್ಲ, ಅವ್ರ ಹೆಸರೇನಿದೆ ಇವ್ರ ಹೆಸರೇನಿದೆ ಅಂತ ಕೇಳ್ಕೊಂಡು ಆಡಿದ್ರೆ ಏನ್ ಸತ್ಯ ಹೊರಗೆ ಬರೋದಿಲ್ಲ. ಹಾಗಿರುವಾಗ ಇಂಥ ತಪ್ಪು ನಂಬಿಕೆ ಇರುವಂತವ್ರಿಗೆ ಪಾಪದ ಪರಿಹಾರ ಹೇಗೆ ಅರಿವಿಲ್ಲ. ಸೊ ಇಲ್ಲಿ ಪಾಪದ ಶಿಕ್ಷೆಗೆ ನಿತ್ಯವಾದಂಥ ಮರಣ, ಮತ್ತು ಅಷ್ಟೇ ಅಲ್ಲ, ಕೊನೆಗೆ ನೋಡಿದೇವೆ ಆತ್ಮ ಪ್ರಾಣ ಶರೀರಗಳು ನಿತ್ಯವಾಗಿ ದೇವರಿಂದ ಪ್ರತ್ಯೇಕವಾಗಿ ಯಾತನೆ ದಂಡನೆ ಅನುಭವಿಸುವಂಥದ್ದು 2ನೇ ಮರಣ ಅಂತ ಹೇಳಿದಾಗ, ಈ ಮರಣದಿಂದ ಬಿಡಿಸುವಂಥದ್ದು ಹೇಗೆ? ಬಿಡಿಸುವಂಥದ್ದು ಅಂದ್ರೆ ದೇವ್ರು ಆಯ್ತು ಮಕ್ಕಳು ಸಾರಿ ಅಂತ ಹೇಳಿದ್ರೆ ಆಯ್ತು ಕ್ಷಮಿಸದೆ ಹೋಗಂತ ಹೇಳಂತ ದೇವರಲ್ಲ. ದೇವ್ರ ಹೇಳ್ತಾನೆ. ಹಾಗಿದ್ರೆ ಈ ಶಿಕ್ಷೆ ಇರುವಾಗ ಶಿಕ್ಷೆ ಹೊಂದಲೇಬೇಕು. ಶಿಕ್ಷೆ ದೇವರೇ ನೇಮಿಸಿರುವಂಥದ್ದು, ಶಿಕ್ಷೆ ಹೊಂದಲೇಬೇಕು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ರಕ್ತದ ಧಾರೆನೇ ಪಾಪಕ್ಕೆ ಪರಿಹಾರಕ್ಕೆ ಒಂದು ಮಾರ್ಗ. ಆ ರಕ್ತಧಾರೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಕ್ತವನ್ನು ಆತನು ಪಾಪ ಕ್ಷಮಾಪಣೆಗೋಸ್ಕರ, ಪಾಪ ಪರಿಹಾರಕ್ಕೋಸ್ಕರ ಆತನು ಸುರಿಸಿದನು. ಅದರ ಇನ್ನೊಂದು ಅರ್ಥವೇ ಆತನ ಮರಣ, ಸಮಾಧಿ, ಪುನರುತ್ಥಾನ. 2 ಪ್ರತ್ಯೇಕವಾಗಿ ನೋಡ್ಬೋದು ಅಥವಾ ಒಟ್ಟಾಗಿ ನೋಡ್ಬೋದು. ಆತನ ಮರಣ ಅಂತ ತಕ್ಷಣ ಮರಣ ಏನು? ರಕ್ತಧಾರೆಯಿಂದಲೇ ರಕ್ತವನ್ನು ಯಜ್ಞವಾಗಿ ಸಮರ್ಪಿಸುವ ಮೂಲಕವಾಗಿ, ರಕ್ತವನ್ನು ಪಾಪ ಪರಿಹಾರಕ್ಕಾಗಿ ಸುರಿಸುವ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಉಂಟು. ಸೊ ಪಾಪಕ್ಕೆ ಪರಿಹಾರದ ಮಾರ್ಗ ಒಂದೇ ಏನು? ರಕ್ತಧಾರೆ. ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಪರಿಹಾರ. ಇಂಥ ಮೂರ್ಖರು ಬಂದಿದ್ದಾರೆ, ದೀಕ್ಷಾ ಸ್ನಾನದಿಂದ ಪಾಪ ಪರಿಹಾರ ಆಗುತ್ತೆ ಅಂತಂದ್ರೆ ಎಲ್ಲಿ ದೇವರ ವಾಕ್ಯದಲ್ಲಿ ದೀಕ್ಷಾ ಸ್ನಾನದಿಂದ ಪಾಪ ಪರಿಹಾರ ಆಗುತ್ತೆ ಅಂತ ಎಲ್ಲಿ ದೇವರು ನೇಮಿಸಿದ್ದಾನೆ? ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ನೋಡ್ರಿ, ಮತ್ತೆ ಇನ್ನೊಂದು ವಾಕ್ಯ ನೋಡ್ರಿ, ಅಲ್ಲಿ ವಾಕ್ಯ ನೋಡ್ರಿ. ಇವರೆಲ್ಲ ದೀಕ್ಷಾ ಸ್ನಾನದ ಅಂಧಭಕ್ತರು. ಏನು ಮಾಡಿ ಇವರಿಗೆ ಕ್ರಿಸ್ತನ ರಕ್ತ ದೇವರ ನೇಮಿಸಿದ್ದು ಪಾಪಕ್ಕೆ ಶಿಕ್ಷೆ, ಪಾಪದ ಶಿಕ್ಷೆ ಇರ್ಬೇಕು. ದೇವರ ನಿಯಮ ನೀತಿ ಏನಂದ್ರೆ ಪಾಪಕ್ಕೆ ಶಿಕ್ಷೆ ಆಗ್ಬೇಕು. ಆ ಶಿಕ್ಷೆ ಮೂಲಕನೇ ಬಿಡುಗಡೆ. ದೀಕ್ಷಾ ಸ್ನಾನದಲ್ಲಿ ಯಾರಿಗ ಶಿಕ್ಷೆ ಆಗ್ತದಲ್ಲ? ದೀಕ್ಷಾ ಸ್ನಾನ ಏನು ಶಿಕ್ಷೆ ಕೊಡ್ತದಲ್ಲ? ದೀಕ್ಷಾ ಸ್ನಾನದಿಂದ ಹೇಗೆ ರಕ್ಷಣೆ ಹೋಗ್ತಾರೆ? ಈ ಸುಳ್ಳು ಕೆಲವರು ಬಂದರೆ ಅರ್ಧಂಬರ್ಧ ಕಲ್ತಿದ್ದು ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರು ಬಂದು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38 ವರ್ಷ ಕ್ರಿಯೆಗಳ ಮೂಲಕ, ದೇವರ ವಾಕ್ಯದಲ್ಲಿ ಎಲ್ಲಿ ಹೇಳಿಲ್ಲ ಯಾವಾಗಲೂ ಕೃಪೆಯಿಂದಲೇ ರಕ್ಷಣೆ, ಕ್ರಿಯೆಗಳಿಂದ ಯಾವ ನೀತಿವಂತನಾಗಲ್ಲ ಬೈಬಲ್. ನಿಮ್ಮ ಕ್ರಿಯೆಗಳಿಂದ ನೀತಿವಂತನಾಗಿದ್ರೆ ಯೇಸು ಕ್ರಿಸ್ತನ ರಕ್ತ ಯಾಕೆ ಸುರಿಸಬೇಕಾಗಿತ್ತು? ನಿಮ್ಮ ಕ್ರಿಯೆಗಳಿಂದ ನೀತಿವಂತನಾಗಬೇಕಾದ್ರೆ ದೇವರು ತನ್ನ ಮಹಿಮಾ ಪದವಿಯನ್ನು ತ್ಯಜಿಸಿ ಆತನ ಲೋಕಕ್ಕೆ ಮನುಷ್ಯನಾಗಿ ಯಾಕೆ ಬರಬೇಕಾಗಿತ್ತು? ನೀವು ನೀರಿನ ಮೂಲಕ ದೀಕ್ಷಿತ ಸ್ನಾನ ಮೂಲಕನೇ ಪಾಪ ತೊಳ್ಕೋಬೇಕಾದ್ರೆ ಯೇಸು ಕ್ರಿಸ್ತನ ತನ್ನ ರಕ್ತವನ್ನು ಯಾಕೆ ಸುರಿಸಬೇಕಾಗಿತ್ತು? ಯಾಕೆ ಆತನ ಶಿಲುಬೆ ಮೇಲೆ ತಂದೆಯೇ ನನ್ನನ್ನು ಯಾಕೆ ನೀನು ನನ್ನ ಕೈ ಬಿಟ್ಟಿದ್ದೆಂದಾಗಿ ಆತನ ಬೇಕಾಗಿತ್ತು? ಯಾಕೆ ಆತನ ಕೊನೆಗೆ ಆತನೆಲ್ಲವೂ ಆದ್ಮೇಲೆ ಆತನು ತಂದೆಯೇ ನನ್ನ ಆತ್ಮ ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾನೆ ಯಾಕೆ ಹೇಳ್ಬೇಕಾಗಿತ್ತು? ಇವೆಲ್ಲ ಅವಶ್ಯಕತೆ ಇರಲ್ಲ. ಅಪೊಸ್ತಲರ ಕೃತ್ಯ 2ನೇ ಪ್ರಕಾರ ದೀಕ್ಷಾ ಸ್ನಾನ ತಗೊಂಡ್ರೆ ಪಾಪ ಪರಿಹಾರ ಆಗಿದೆ. ಕ್ರಿಯೆಗಳಿಂದ ಅಂತ ಹೇಳಿದ್ರೆ ಇಂಥ ಅಂಧಭಕ್ತರು ಅನೇಕರನ್ನು ಸುಳ್ಳಿಗೆ ನಡೆಸಿದ್ರು. ಸೈತಾನನ ಸೇವಕರು, ಅಂಧತೆಯಲ್ಲಿರೋರು ಇಂಥನ ಸೈತಾನ ಬೋಧಕ್ಕೆ ನಂಬಿ ಅವನ ಹಿಂದೆ ಹೋಗುವಂತವರಾಗಿದ್ದಾರೆ. ಪಾಪಕ್ಕೆ ಪರಿಹಾರ ಯೇಸು ಕ್ರಿಸ್ತನ ರಕ್ತದ ಮೂಲಕ. ಯಾಕಂದ್ರೆ ದೇವರೇ ನೇಮಿಸಿದ ರಕ್ತಧಾರ ಇಲ್ಲದೆ ಪಾಪ ಪರಿಹಾರ. ದೀಕ್ಷಾ ಸ್ನಾನ ಎಲ್ಲಿ ಬರುತ್ತಿದೆ? ಪಾಪ ಪರಿಹಾರ ಆಗೋದಕ್ಕೆ ಒಂದು ನಿಯಮ ದೀಕ್ಷಾ ಸ್ನಾನ ಕೂಡ ಆಗಿದ್ರೆ ಅದರ ಅರ್ಥ ಯೇಸು ಕ್ರಿಸ್ತನ ರಕ್ತದಲ್ಲಿ ಪರಿಪೂರ್ಣ ಬಿಡಿಸುವಂತ ಶಕ್ತಿ ಇಲ್ಲ. ಯಾರು ದೀಕ್ಷಾ ಸ್ನಾನ ನಂಬ್ತಾರೋ ಅವ್ರ ಅರ್ಥ ಏನಂದ್ರೆ ಅವ್ರು ಎಷ್ಟು % ಅಂತ ನಾ ಕೇಳಿದ್ರೆ ಅದ್ರ ಎಷ್ಟು % ಅವ್ರಿಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತನ ರಕ್ತದಲ್ಲೂ ನಂಬಿಕೆ ಇಡ್ತೇವೆ ಅಂತ ಹೇಳ್ತಾರೆ. ಎಷ್ಟು % ನಂಬಿಕೆ ಇಟ್ಟು ಯೇಸು ಕ್ರಿಸ್ತನ ರಕ್ತದಿಂದ ಎಷ್ಟು % ಪಾಪ ಪರಿಹಾರ ಆಗುತ್ತೆ? 100% ಅಥವಾ 1% ಕಡಿಮೆನೋ? ಕ್ರಿಸ್ತನ ರಕ್ತದಿಂದ 100% ಪಾಪ ಪರಿಹಾರ ಆದ್ರೆ ದೀಕ್ಷಾ ಸ್ನಾನದಲ್ಲಿ ಪಾಪ ಪರಿಹಾರದಲ್ಲಿ ಏನು ಉಳ್ಕೊಳ್ಳುತ್ತೆ? ಇವ್ರ ಪ್ರಕಾರ ಇಲ್ಲ, ದೇವರ ವಾಕ್ಯದಲ್ಲಿ ಹೇಳಿದೆ ಕ್ರಿಯೆಗಳು. ಏನ್ ಕ್ರಿಯೆಗಳು? ಪಾಪ ಪರಿಹಾರಕ್ಕೆ ದೇವರು ನೇಮಿಸಿರುವಂಥದ್ದು ಕ್ರಿಸ್ತನ ರಕ್ತದ ಮೂಲಕವಾಗಿ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ದೀಕ್ಷಾ ಸ್ನಾನದಿಂದ ಅಲ್ಲ, ಇನ್ನೊಂದರಲ್ಲಿಂದಲ್ಲ, ಯಾವ ಕ್ರಿಯೆಗಳಿಂದ ಅಲ್ಲ. ಕ್ರಿಸ್ತ ಯೇಸು ಪಾಪಿಗಳನ್ನು ಹುಡುಕಿ ರಕ್ಷಿಸೋಸ್ಕರ ಬಂದನು. ಆ ಪಾಪಿಗಳು ನಾನೇ ಮುಖ್ಯನಾಗಿದ್ದನು. ಆ ಪಾಪಿಯಾದಂಥ ನನ್ನನ್ನು ಕ್ರಿಸ್ತನು
ರಕ್ಷಿಸಿದರು ದೇವರ ಕೃಪೆಯಿಂದ. ಪೌಲನಿಗೆ ದೇವರು ಕರೆದ ತಕ್ಷಣ, ಪೌಲನೇ ನೋಡು, ನಾನು ನಿನಗೆ ಮೊದಲನೇ ಹೆಜ್ಜೆ ಹೇಳ್ತೇನೆ, ನೀನು ಇಂತಿಂತ ಪಾಪ ನೀನು ಬಿಟ್ಕೊಡ್ಬೇಕು, ನೀನು ಸಭೆ ಬಗ್ಗೆ ಏನು ನಿನಗೆ ಭಿನ್ನಾಭಿಪ್ರಾಯ ಇತ್ತು ಅದು ಸರಿಪಡಿಸ್ಕೋಬೇಕು, ನೀನು ದೀಕ್ಷಾ ಸ್ನಾನ ತಗೋಬೇಕು. ಅಲ್ಲಿ ಆಯ್ತು, ದೀಕ್ಷಾ ಸ್ನಾನ ತಗೊಂಡಿದ್ದಾನೆ. ಅದು ಯಾಕಾಯ್ತು, ಏನಾಯ್ತು? ಯಾಕಂದ್ರೆ ಅಪೊಸ್ತಲರ ಪುಸ್ತಕ ಅಪೊಸ್ತಲರ ಕಾರ್ಯಗಳು ಅಂತ ಹೇಳ್ತಾರೆ, ಪರಿಶುದ್ಧಾತ್ಮನ ಕಾರ್ಯ ಅಂತ ಹೇಳ್ತಾರೆ, ಬೇರೆ ರೀತಿಯಲ್ಲಿ ಕರೆದಿರುತ್ತದೆ. ಈ ಪುಸ್ತಕ ಕೇವಲ ದೇವರಾಜ್ಯದ ಕೃಪೆ ಕಾಲಕ್ಕೆ ಸೇತುವೆಯಾಗಿ ಬಂದಿರುವಂಥ ಪುಸ್ತಕವಾಗಿದೆ ಹೊರತು ಇದರಲ್ಲಿ ಡಾಕ್ಟ್ರಿನ್ ಕಲಿಯದೆ ಅಂತ ಹೇಳಿ ಕೊಟ್ಟಿಲ್ಲ. ಅಲ್ಲಿ ಹೇಳಿರುವಂಥ ಎಲ್ಲಾ ಕಾರ್ಯಗಳು ಎಲ್ಲರೂ ಮಾಡಕ್ ಸಾಧ್ಯ ಇಲ್ಲ. ಎಲ್ಲರೂ ಅನೇಕರು ಮಾಡಿದ್ದಾರೆ, ಅನೇಕ ಕಾರ್ಯಗಳು ನಡೆದಿವೆ. ಅಲ್ಲಿ ಇತಿಹಾಸವಾಗಿ ಬರೆಯಲ್ಪಟ್ಟಿದೆ. ಅಪೊಸ್ತಲ ಕೃತ್ಯಗಳಲ್ಲಿ ಹೀಗೆ ಬರೆದಕ್ಕೆ ನಾವು ಹೀಗೆ ಮಾಡ್ತೇವೆ ಅಂದ್ರೆ, ದೇವರು ಅಪೊಸ್ತಲ ಪುಸ್ತಕದಲ್ಲಿ ಅದು ಸೇತುವೆ ಆಗಿದೆ. ಸೇತುವೆ ಮೇಲೆ ಮನೆ ಕಟ್ಕೋಬೇಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಯಾರು ಬ್ರಿಡ್ಜ್ ಮೇಲೆ ಯಾರು ಮನೆ ಕಟ್ಕೊಳ್ಳೋಲ್ಲ, ಅದು ಕೇವಲ ದಾಟೋದಕ್ಕಾಗಿದೆ. ಹೋಗಿ ಅಕ್ಕಪಕ್ಕದಲ್ಲಿ ಮನೆ ಕಟ್ಕೊರಿ ಅಂತ. ಇವರು ಬ್ರಿಡ್ಜ್ ಮೇಲೆ ಮನೆ ಕಟ್ಕೊಳ್ಳೋರು, ಅಪೊಸ್ತಲ ಪುಸ್ತಕದ ಮೇಲೆ ಮನೆ ಕಟ್ಕೊಳ್ಳೋಂಥ ಕೆಲವರು ಇದ್ದಾರೆ. ಅಪೊಸ್ತಲ ಪುಸ್ತಕ ಕೇವಲ ಅದೊಂದು ಬ್ರಿಡ್ಜ್ ಇದೆ, ಒಂದು ಸೇತುವೆ ಇದೆ. ಹೇಗೆ ಪರಿಶುದ್ಧಾತ್ಮನ ಬರೋಣ ಮೂಲಕವಾಗಿ ದೇವರಾಜ್ಯದ ಸುವಾರ್ತೆಯಿಂದ ಕೃಪೆ ಕಾಲಕ್ಕೆ ಹೇಗೆ ನಡೆಸಬೇಕು, ಪೇತ್ರನ ಅಪೊಸ್ತಲತನದಿಂದ ಪೌಲನ ಅಪೊಸ್ತಲಕ್ಕೆ ಹೇಗೆ ಏನಂತಾರೆ ಚೇಂಜ್ ಆಯ್ತು. ಏನು ಅಪೊಸ್ತಲ ಪುಸ್ತಕ ಪೇತ್ರನಿಂದಲೇ ಪ್ರಾರಂಭವಾಗುತ್ತೆ. ಪಶ್ಚಾಶತಮಾವ ದಿವಸದೊಂದು ಆತನೇ ಅಲ್ಲಿ ಮುಖ್ಯವಾಗಿದ್ದ. 15ನೇ ಅಧ್ಯಾಯದ ಮುಂದೆ ನಾವು ನೋಡುವಾಗ ಪೇತ್ರನ ಹೆಸರೇ ಇಲ್ಲ. ಅಲ್ಲಿ ಮುಂದೆ ಅಲ್ಲಿ ಕೂಡ ಬದಲಾವಣೆ ಉಂಟು. ಅಲ್ಲಿ ಕೂಡ ನೋಡುವಾಗ ಬಾರ್ನಬ ಸೈಲಸರ ಬಗ್ಗೆ ಉಂಟು, ಬಾರ್ನಬ ಪೌಲ ಅಂತ ಕೂಡ ಬರೆದಿರುವುಂಟು. ಹೆಸರು ಮೊದಲನೇ ಹೆಸರು. ಮುಂದೆ ಕೊನೆಗೆ ಬರುತ್ತಾ ಹೋಗುವಾಗ ಅಲ್ಲಿ ಪೇತ್ರನಿಲ್ಲ, ಬಾರ್ನಬಲ್ಲ, ಇನ್ನೊಬ್ಬರಿಲ್ಲ, ಪೌಲನೇ ಇರುತ್ತೆ. ಅಂತ ಕ್ಷಣದಲ್ಲಿ ಪೇತ್ರನು ಕಡಿಮೆ, ಪೌಲನು ಇಂಪಾರ್ಟೆಂಟ್, ಆ ರೀತಿಯಾಗಿ ಅಲ್ಲ, ಆ ರೀತಿಯಾಗಿ ಹೇಳ್ತಾನೆ. ದೇವರು ಮುಂದೆ ಕೃಪೆ ಕಾಲಕ್ಕೆ ಅನ್ಯನಿಗೆ ನೇಮಿಸಿದಂತ ಅಪೊಸ್ತಲನ್ನು ಇವತ್ತು ಲೋಕಕ್ಕೆಲ್ಲ ಸಂದೇಶ ಸಾರುವಾಗ ಈ ಒಂದೇ ಸುವಾರ್ತೆ ಇವತ್ತು ಲೋಕದಲ್ಲಿ ಇರುವಂಥದ್ದು, ಅದು ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಪರಿಹಾರ ಉಂಟು. ಅಂದ್ರೆ 1 ಕೊರಿಂಥ 15:1-3 ಪ್ರಕಾರ ಏನಂದ್ರೆ, ಕ್ರಿಸ್ತ ಯೇಸು ಬರಹಗಳ ಪ್ರಕಾರ ನಮ್ಮ ಪಾಪಗಳಿಗೋಸ್ಕರ ಸತ್ತನು, ಉಣಲ್ಪಟ್ಟನು, ಬರಹಗಳ ಪ್ರಕಾರವೇ ಆತನು ಸತ್ತೊಳಗೆ ಎದ್ದು ಬಂದನು. ಇದನ್ನು ನಂಬುವಂಥವ್ರು ದೇವರ ಕೃಪೆಯಿಂದ ಒದಗಿಸಿದಂತ ರಕ್ಷಣೆ. ಯಾಕಂದ್ರೆ ಪಾಪದ ಪರಿಹಾರ, ಪಾಪಕ್ಕೆ ಶಿಕ್ಷೆ ಆಗಬೇಕು. ನಾನೇ ಶಿಕ್ಷೆ ಹೊಂದರೆ ನನಗೆ ಶಿಕ್ಷೆಯಿಂದ ನಾನು ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ. ನನ್ನ ಪರವಾಗಿ ಯೇಸು ಕ್ರಿಸ್ತನ ಶಿಕ್ಷೆ ಹೊಂದಿದ್ದಾನೆ. ಆತನ ಶಿಕ್ಷೆಯನ್ನು ಹೊಂದಿರೋದ್ರಿಂದ ಆತನಲ್ಲಿ ನನಗೆ ಬಿಡುಗಡೆ ಉಂಟು ಅಂತ ಹೇಳಿ ಆತನ ರಕ್ತದಲ್ಲಿ ಆತನ ಮರಣ ಸಮಾಧಿ ಕೊಟ್ಟು ನಂಬಿಕೆ ಇಟ್ಟರೆ ರಕ್ಷಣೆ ಹೊಂದ್ತೇನೆ. ದೀಕ್ಷಾ ಸ್ನಾನದಿಂದ ಒಂದ್ ವೇಳೆ ಪಾಪ ಪರಿಹಾರ ದೇವ್ರು ನೇಮಿಸಿದ್ರೆ ಅದ್ರ ಮೇಲೆ ಹೋಗಿ ನಂಬಿಕೆ ಇಡ್ರಿ. ದೇವ್ರು ಅದ್ರ ಕೊಟ್ಟಿಲ್ಲ, ರಕ್ತಧಾರಿಯಲ್ಲೇ ಪಾಪ ಪರಿಹಾರ ಇಲ್ಲ ಅಂತ ಹೇಳಿದಾಗ ಅದನ್ನು ನಂಬಿರಿ. ಅದನ್ನ ನಂಬೋದ್ರೆ ನಮಗೆ ಇದು ಹೇಳ್ತಾರೆ, ದೇವರು ಇವತ್ತು ಚರ್ಚಿಗೆ ನೇಮಿಸಿರುವಂಥ ಕೃಪೆ ಕಾಲ ನೇಮಿಸೋದು ಸುವಾರ್ತೆ ಅಷ್ಟೇ ಆಗಿದೆ. ಕೃಪೆ ಕಾಲ ಹೇಗೆ ಬಂತು? ಕೃಪೆ ಯಾಕೆ ಹೇಳ್ತೇವೆ ಅಂದ್ರೆ, ನಾವು ಯಾವುದೇ ನೀತಿ ಕಾರ್ಯಗಳು ಮಾಡದೆ, ಯಾವುದೇ ಒಳ್ಳೆ ಕಾರ್ಯಗಳು ಮಾಡದೆ, ಯಾವುದೇ ಧರ್ಮಶಾಸ್ತ್ರ ಕಾಯ್ಕೊಳ್ಳದೆ, ದೇವರು ನಮಗೆ ತನ್ನ ಕೃಪೆ ಮೂಲಕ ಉಚಿತಾರ್ಥವಾಗಿ ಅದನ್ನು ಕೊಟ್ಟಿದ್ದಾನಲ್ಲ, ಅದಕ್ಕೆ ಅದನ್ನು ನಾವು ನಂಬ್ತೇವೆ. ಕೊನೆಯದಾಗ ನೋಡಿ ಮುಗಿಸೋಣ. ರೋಮಪುರದಲ್ಲಿ 3ನೇ 23ನೇ ವಚನ. ರೋಮಪುರದಾಗೆ 3ನೇ ಅಧ್ಯಾಯ 23ನೇ ವಚನ. ರೋಮಪುರದವರಿಗೆ 3ನೇ ಅಧ್ಯಾಯ ಅಥವಾ 20ನೇ ವಚನ ನೋಡ್ಕೊಂಬೋಣ. ರೋಮಪುರದವರಿಗೆ 3ನೇ ಅಧ್ಯಾಯ. ಆದ್ದರಿಂದ ನ್ಯಾಯ ಪ್ರಮಾಣದ ಕ್ರಿಯೆಗಳಿಂದ ಯಾವನು ಆತನ ದೃಷ್ಟಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಇಲ್ಲಿ ಕೆಲವರು ಬಂದ್ರೆ ಕ್ರಿಯೆಗಳು ಬೇಕು ಕೆಲವರು ಹೇಳ್ತಾರೆ. ಯಾಕಂದ್ರೆ ನ್ಯಾಯ ಪ್ರಮಾಣದಲ್ಲೇ ಪಾಪದ ಅರಿವು ಉಂಟಾಗ್ತದೆ. ನ್ಯಾಯ ಪ್ರಮಾಣ ಧರ್ಮಶಾಸ್ತ್ರದಲ್ಲಿ ಏನು ಆಜ್ಞೆಗಳಿವೆ ಅರಿವು ಹುಟ್ಟಿಸ್ತದೆ ಅಷ್ಟೇ. ಈಗಲಾದರೂ ದೇವರ ನೀತಿಯು ನ್ಯಾಯ ಪ್ರಮಾಣವಿಲ್ಲದೆ ಪ್ರಕಟವಾಗಿದೆ. ದೇವರ ನೀತಿ ನ್ಯಾಯ ಪ್ರಮಾಣ, ಆಜ್ಞೆ, ಧರ್ಮಶಾಸ್ತ್ರ ಇಲ್ಲದೆ ಪ್ರಕಟವಾಗಿದೆ. ಪ್ರವಾದಿಗಳಿಂದಲೂ ಸಾಕ್ಷಿಗೊಂಡಿದೆ. ಅದು ನ್ಯಾಯ ಪ್ರಮಾಣದಿಂದಲೂ ಪ್ರವಾದಿಗಳು ಸಾಕ್ಷಿಗೊಂಡಿದೆ. ಈ ಸಾಕ್ಷಿಗೊಂಡ ಮೇಲೆ ಇವರು ಈ ಕೆಲವು ಭಕ್ತರು ಅಧಭಕ್ತರು 2 ಸಾಕ್ಷಿ ಬೇಕಂತೆ. ಇಲ್ಲಿ ನ್ಯಾಯ ಪ್ರಮಾಣ ಪ್ರವಾದಿ ಸಾಕ್ಷಿಗೊಂಡಿದೆ. ಏನು? ನ್ಯಾಯ ಪ್ರಮಾಣದಿಂದ ಕ್ರಿಯೆಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ. ಮತ್ತೆ ಇವರೊಂದು ಸಾಕ್ಷಿಗೊಂಡಿದೆ, ಸುಳ್ಳು. ಇವರು ಪರಲೋಕದಲ್ಲಿ 3 ಸಾಕ್ಷಿಗಳು ಇದ್ದಾರೆ ಅಂತ ಹೇಳಿದ್ರೆ 1 ಯೋಹಾನ 5 ಅಧ್ಯಾಯ 7ನೇ ವಚನದ ಮೇಲೆ ಅಲ್ಲಗಡೆ ಅಂತ ಭಕ್ತರು ಕೆಲವರು ಇದ್ದಾರೆ. ಅಲ್ಲಿ ಪರಲೋಕ ಅಂದ್ರೆ ಪರಲೋಕ ಅಲ್ಲ, ಅಂದ್ರೆ ಇವರು ಸುಳ್ಳು ಸಿದ್ಧಾಂತಕ್ಕೆ ನೇಮಿಸ್ಕೊಳ್ಳೋಕೋಸ್ಕರ 1ನೇ ಅವನು 2ನೇ ಅವನು 3ನೇ ಏನೇನೋ ಹೇಳತ್ತು. ಪರಲೋಕ ಅಂತ ಹೇಳಿದ್ರೆ ಪರಲೋಕ ದೇವರ ಇರುವಂತ ಸ್ಥಳ ಅಷ್ಟೇ. ಆ ವಾಕ್ಯಕ್ಕೆ ಮತ್ತೆ ಇವ್ರು ಗ್ರೀಕ್ ಏನು ಇವ್ರು ಪಂಡಿತರು ಗ್ರೀಕ್ ಜ್ಞಾನಿಗಳಿಂದ ಗ್ರೀಕ್ ಪದ ಹುಡ್ಕೊಂಡು ಹೋಗಂಥದ್ದು. ಏನು ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಏನ್ ಹೇಳಿದೆ? ಪರಲೋಕದಲ್ಲಿ 3 ಸಾಕ್ಷಿಗಳಿದ್ದಾರೆ. ಅದೇ ಅಲ್ಲಿ ತಂದೆ ಕುಮಾರ ಪರಿಶುದ್ಧಾತ್ಮ ಬಗ್ಗೆ ಹೇಳಿದೆ. ಆ ವಾಕ್ಯ ನಮಗೆಲ್ಲ 7 ಸಾಕ್ಷಿಗಳು ಬೇಕು. ಇಲ್ಲಿ 2 ಸಾಕ್ಷಿ ಹೇಳ್ತದೆ. ನ್ಯಾಯ ಪ್ರಮಾಣದಿಂದ ಮತ್ತು ಪ್ರವಾದಿ ಮೂಲಕ ಸಾಕ್ಷಿಗೊಂಡಿದೆ. ದೇವರಿಂದ ಆಗುವ ನೀತಿ ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೂ ಮತ್ತು ಎಲ್ಲರ ಮೇಲೂ ದೊರಕುವಂಥದ್ದು ಹೆಚ್ಚು ಕಡಿಮೆ ಏನಿಲ್ಲ. ಯಾಕಂದ್ರೆ 23ನೇ, ಯಾಕಂದ್ರೆ ಎಲ್ಲರೂ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಆತನ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿಂದಾದ ವಿಮೋಚನೆ ಮೂಲಕವಾಗಿ ಅವರು ನೀತಿವಂತರೆಂದು ನಿರ್ಣಯ ಹೊಂದುವರು. ಇಲ್ಲಿ ದೀಕ್ಷಾ ಸ್ನಾನ ಇಲ್ಲ, ಯಾವುದೂ ಇಲ್ಲ, ಸುಳ್ಳು ಬೋಧ.
ನೀತಿವಂತರಾಗುವಂಥ ಧರ್ಮಶಾಸ್ತ್ರವು ನ್ಯಾಯ ಪ್ರವಾದಿಗಳಿಂದಲೂ ಸಾಕ್ಷಿಗೊಂಡಿದೆ. ಏನಂದ್ರೆ ನಂಬಿಕೆ ಮೂಲಕ ಕ್ರಿಸ್ತ ಯೇಸುವಿನಿಂದ ಉಚಿತಾರ್ಥವಾಗಿ ಸಿಕ್ಕುವಂತಹ ನೀತಿವಂತಿಕೆ ಅಂಗೀಕರಿಸುವಂಥದ್ದು ಅಷ್ಟೇ. ರೋಮ 6:23 ಮುಗಿಸೋಣ. ರೋಮ 6:23. ಯಾಕಂದರೆ ಪಾಪದ ಸಂಬಳ ಮರಣ, ಆದರೆ ದೇವರ ದಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವ. ದೇವರ ದಾನ, ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವ ದೇವರ ದಾನವಾಗಿದೆ. ಇಲ್ಲ ನೀನು ದಾನ ಕೊಡ್ತಿದ್ದೇವ್ರೆ, ಆದ್ರೆ ನಾನು ಹೋಗಿ ದೀಕ್ಷಾಸ್ನಾನ ತಗೊಳ್ತೇನೆ ಅಂದ್ರೆ ಮೂರ್ಖನ ನೀನು. ಕ್ರಿಯೆ ಮಾಡ್ಬೇಕು, ದೀಕ್ಷಾಸ್ನಾನ ತಗೋಬೇಕಂದ್ರೆ ದೇವರ ಗಿಫ್ಟ್ ತಿರಸ್ಕರಿಸುವಂತವ್ರು ಇನ್ಯಾರಿದ್ದಾರೆ? ಯಾರು? ಮೂರ್ಖರು, ಅಥವಾ ದೇವ್ರ ವಾಕ್ಯ ನಂಬದಿರುವಂಥವ್ರು. ಇವ್ರು ಆತ್ಮ ಹೊಂದಿದ್ದೇವೆ ಅಂತ ಹೇಳ್ತಾರೆ. ಯಾವ ಆತ್ಮ? ದುರಾತ್ಮ ಹೊಂದಿರುವಂಥವ್ರು. ಇವ್ರಿಗೆ ಯಾವ ಆತ್ಮ? ಆತ್ಮ ಇದ್ರೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 23 ಅಂತೆ, ಯಾಕಂದ್ರೆ ಪಾಪದ ಸಂಬಳ ಮರಣ, ಆದರೆ ದೇವರ ದಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವವು. ದೇವರ ದಾನವಾಗಿದೆ, ಗಿಫ್ಟ್ ಕೊಟ್ಟು. ಅದನ್ನೇ ಎಫೆಸ 2 ದೇವರ ದಾನ. ಅದು ಗಿಫ್ಟ್ ಆಗಿ ನಾವು ಸ್ವೀಕರಿಸಿದ್ರೆ ನಾವು ರಕ್ಷಣೆ ಹೊಂದಿದ್ದೇವೆ. ಅದೇ ದೇವರ ಸುವಾರ್ತೆ, ಅದೇ ದೇವರ ಸುವಾರ್ತೆ. ಪಾಪ ಕೊಡುವಂಥ ಸಂಬಳ ನಿತ್ಯವಾದಂಥ ಮರಣ ಆಗಿದೆ, ಆದರೆ ಯಾರ್ಯಾರು ಹೋಗಿ ದೀಕ್ಷಾ ಸಾರ ತಗೊಂಡು ಅವ್ರಿಗೆ ಪರಿಹಾರ ಆಗ್ತದೆ. ದೇವರ ವಾಕ್ಯ ಇದ್ರೆ ಕರ್ತನ ಮರಣ, ಕರ್ತನ ರಕ್ತ, ಕರ್ತನ ಎಲ್ಲ ಇಲ್ಲಿ ಹೇಳೋದು ವಾಕ್ಯ ಬಿಟ್ಬಿಟ್ಟು ಅದಕ್ಕೆ ಹೋಗಿ ನಬ್ರಿ. ಹಾಗೆ ನಮ್ಮಂತರು ಒಂದೇ ಜೀಸಸ್ನವರು ದೀಕ್ಷಾ ಸ್ನಾನದ ಅಂಧ ಭಕ್ತರು ಸುಳ್ಳನ್ನು ನಂಬಿದ್ದಾರೆ, ಅದನ್ನೇ ಮತ್ತೆ ಪ್ರಚಾರ ಮಾಡ್ತಾರೆ ಅವರು. ಇದು ಕ್ರಿಸ್ತನ ಮೂಲಕ ಬರುವಂತ ದಾನ, ದೇವರ ಗಿಫ್ಟ್ ಆಗಿದೆ, ಉಡುಗೊರೆ ಆಗಿದೆ. ಯಾರಿಗೆ ಶಕ್ತಿ ಇಲ್ವೋ ಅವರೆಲ್ಲರಿಗೂ ಅದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಯಾರು ಶಕ್ತಿ ಇದೆ ಅಂತ ಹೇಳಿ ನೀತಿವಂತ ಕಾರ್ಯ ಮಾಡಕ್ ಹೋಗ್ತಾರೋ ಅವ್ರಿಗೆ ಅದು ಉಡುಗೊರೆ ಸಿಗಲ್ಲ. ಅವ್ರಿಗೆ ಆಯ್ತಾ, ಹೋಗಿ ನೀವು ಪ್ರಯತ್ನ ಪಡ್ರಿ. ಅವ್ರು ಹಾಗಲ್ಲ ಇಡೀ ತಮ್ಮ ಲೈಫ್ ಎಲ್ಲ ತಪ್ಪು ವಾಕ್ಯ ಹೇಳ್ಕೊಂಡು ಏನೆಲ್ಲ ಮಾಡೋದು ರಕ್ಷಣೆ ಸಿಗಲ್ಲ, ಅವ್ರಿಗೆ ರಕ್ಷಣೆ ಹೊಂದಿಲ್ಲ ಅವ್ರು. ಯಾಕಂದ್ರೆ ದೇವರ ದಾನ, ದೇವರ ಉಡುಗೊರೆ, ದೇವರ ಗಿಫ್ಟನ್ನೇ ಅವ್ರು ತಿರಸ್ಕರಿಸಿದ್ದಾರೆ. ನಾವಾದರೂ ದೇವರ ಕೃಪೆ ಬಂದಂತ ಕೃಪೆ ಗಿಫ್ಟ್ ನಾವು ಅಂಗೀಕರಿಸಿದ್ದೇವೆ. ದೇವರ ಮಕ್ಕಳಾಗಿ ನೀತಿವಂತರಾಗಿ ದೇವರು ನಿರ್ಣಯಿಸಿದ್ದಾರೆ. ಇದು ಸುವಾರ್ತೆ ಮೊದಲನೇ ಹಂತ. ಮುಂದಿನ ವಾರಗಳಲ್ಲಿ ಸುವಾರ್ತೆ